ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಜಿಯೋಗ್ರಫಿಯಲ್ಲಿ ಡ್ರೈನೇಜ್ ಸಿಸ್ಟಮ್ನ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಡ್ರೈನೇಜ್ ಅಂತಂದ್ರೇನು, ಸಿಸ್ಟಮ್ ಅಂತಂದ್ರೇನು, ಪ್ಯಾಟ್ರನ್ ಅಂತಂದ್ರೇನು, ಇದೆಲ್ಲದ್ರ ಬಗ್ಗೆ ಬ್ರೀಫಾಗಿ ನೋಡಿದ್ವಿ. ಅದಾದಮೇಲೆ ನಮ್ಮ ದೇಶದಲ್ಲಿ ಯಾವ ಥರ ಸಿಸ್ಟಮ್ ಇದೆ, ಹಿಮಾಲಯನ್ನು, ಪೆನಿನ್ಸುಲಾರು ಅಲ್ವಾ, ಇದ್ರ ಬಗ್ಗೆ ಎಲ್ಲ ನೆನಪು ಮಾಡ್ಕೊಳ್ಳಿ. ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂಥ ಕಾನ್ಸೆಪ್ಟನ್ನು ಒಂದು ಸಾರಿ ರಿವೈಸ್ ಮಾಡಿ. ಬೇರೆ ಬೇರೆ ರೀತಿಯ ವಿಭಾಗಗಳನ್ನು ಸಹ ನೋಡಿದ್ದೀವಿ ಅದರಲ್ಲಿ ನಾವು. ಇವತ್ತು ಮುಖ್ಯವಾಗಿ ಡ್ರೈನೇಜ್ ಪ್ಯಾಟರ್ನ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. 6 ಮುಖ್ಯವಾದ ಪ್ಯಾಟರ್ನ್ಗಳನ್ನು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇವೆ. ಪ್ಯಾಟರ್ನ್ ಅಂತಂದರೆ ಏನು? ಮೊದಲನೇ ಸಾರಿ ಹೇಳಿದ ನೆನಪಿದೆಯಾ? ಪ್ಯಾಟರ್ನ್ ಅಂತಂದರೆ ಶೇಪ್. ಡ್ರೈನೇಜ್ ಪ್ಯಾಟರ್ನ್ ಮೀನ್ಸ್ ಶೇಪ್ ಆರ್ ಡಿಸೈನ್ ಆರ್ ದಿ ಜೊಮೆಟ್ರಿ ಆಫ್ ರಿವರ್ಸ್ ಆ್ಯಂಡ್ ದರ್ ಟ್ರಿಬ್ಯೂಟರೀಸ್. ಒಂದು ನದಿ ಹರಿತಾ ಇದೆ, ನೀವು ಮೇಲ್ಗಡೆಯಿಂದ ಅದನ್ನು ನೋಡಿದಾಗ ಯಾವ ಥರ ಶೇಪಲ್ಲಿ ಹರಿತಾ ಇದೆ ಇದು, ಅದರ ಒಂದು ಡಿಸೈನ್ ಮತ್ತು ಟ್ರಿಬ್ಯೂಟರಿಗಳು ಹೇಗೆ ಬಂದು ಜಾಯಿನ್ ಆಗ್ತಾ ಇದೆ, ಯಾವ ಥರ ಸ್ಟ್ರಕ್ಚರ್ ಇದೆ, ಅದಾದಮೇಲೆ ಜೊಮೆಟ್ರಿ ಇದೆಲ್ಲ ಯಾವ ಥರ ಇದೆ ಅನ್ನೋದನ್ನು ನಾವು ನೋಡೋದು ಡ್ರೈನೇಜ್ ಪ್ಯಾಟರ್ನಲ್ಲಿ. ಹಾಗಾದರೆ ಒಂದು ರಿವರಿನ ಡ್ರೈನೇಜ್ ಪ್ಯಾಟರ್ನ್ ಯಾವ ಅಂಶಗಳಿಂದ ಇನ್ಫ್ಲುಯೆನ್ಸ್ ಆಗುತ್ತೆ, ಇದನ್ನು ಪ್ರಭಾವಿಸುವ ಅಂಶಗಳು ಯಾವುದು? ಸೊ ದ ಡ್ರೈನೇಜ್ ಪ್ಯಾಟರ್ನ್ ಆಫ್ ಎನ್ ಏರಿಯಾ ಇಸ್ ಇನ್ಫ್ಲುಯೆನ್ಸ್ಡ್ ಬೈ ಫಸ್ಟ್ ಒನ್, ನೇಚರ್ ಆಫ್ ಎ ಸ್ಲೋಪ್. ನೇಚರ್ ಆಫ್ ಎ ಸ್ಲೋಪ್ ಅಂತಂದರೆ ಮೊದಲು ಹೇಳಿದ ನೆನಪಿದೆಯಾ? ಒಂದು ಬೆಟ್ಟ ಇದೆ, ಬೆಟ್ಟ ಇದ್ದರೆ ಮೇಲುಗಡೆದ ಒಂದು ರಿವರ್ ಹರಿದು ಬರ್ತಾ ಇದೆ, ಹರಿದು ಬಂತು ಕೆಳಗಡೆ. ಸ್ಲೋಪ್ ಇದ್ದಲ್ಲಿ ಅದರ ಒಂದು ಮೂಮೆಂಟ್ ಯಾವ ಥರ ಇರುತ್ತೆ ಕಲ್ಪನೆ ಮಾಡ್ಕೊಳ್ಳಿ. ಇನ್ನೊಂದು ಸಮತಟ್ಟಾದ ಪ್ರದೇಶ ಇದೆ. ಸಮತಟ್ಟಾದ ಪ್ರದೇಶದಲ್ಲಿ ಹೇಗಿರುತ್ತೆ ಒಂದು ರಿವರಿನ ಒಂದು ಫ್ಲೋ? ಹೀಗೆ ನೇರವಾಗಿ ಮೇಲಿಂದ ಕೆಳಗಡೆ ಹರಿದು ಬರಲಿಕ್ಕೆ ಆಗುತ್ತಾ? ಆವಾಗ ಆಗೋದಿಲ್ಲ. ಆವಾಗ ಅದು ಮಿಯಾಂಡ್ರಿಂಗ್ ಆಗುತ್ತೆ. ಮಿಯಾಂಡ್ರ್ ಅಂತಂದರೆ ರಿವರು ಮೇಲುಗಡೆಯಿಂದ ಕೆಳಗೆ ಬರೋದು ಸ್ವಲ್ಪ ನೇರವಾಗಿರಬಹುದು, ಆದರೆ ಮಿಯಾಂಡ್ರಿಂಗ್ ಅಂತಂದರೆ ಈ ಥರ ಆ ಕಡೆ ಈ ಕಡೆ ಅದರ ಫ್ಲೋ ಅಲ್ಲಿ ಚೇಂಜಸ್ ಆಗುತ್ತೆ. ನೋಡಿ ಬೇಕಿದ್ರೆ ನೆಲದ ಮೇಲೆ ನೀರು ಚೆಲ್ಲೋದನ್ನು ನೆನಪು ಮಾಡ್ಕೊಳ್ಳಿ. ನೆಲದ ಮೇಲೆ ನೀರು ಚೆಲ್ಲಿದ್ರೆ, ನಾನು ಹಿಂದಿನ ಸಾರಿ ಸಹ ಹೇಳಿದ್ದೆ, ಒಂದು ಗ್ಲಾಸ್ ವಾಟರ್ ನೀರು ಚೆಲ್ಲೋಯ್ತು, ಆವಾಗ ಅದು ಸ್ಟ್ರೇಟ್ ಲೈನಲ್ಲಿ ಹೋಗುತ್ತಾ ಮೇಲ್ಗಡೆಯಿಂದ ಕೆಳಗಡೆ ಬಂದಿರೋ ಥರ? ಇಲ್ಲ, ಹಾಗೆ ಹೋಗೋದಿಲ್ಲ. ಅದು ಆ ಕಡೆ ಅಡ್ಡಾದಿಡ್ಡಿಯಾಗಿ ಹರಿಯುತ್ತೆ. ನೋಡಿ, ಮಿಯಾಂಡ್ರ್ ಆಗೋದು ಅಂತ ಕರಿತೇವೆ. ದಟ್ ಈಸ್ ನೋನ್ ಆ್ಯಸ್ ಮಿಯಾಂಡ್ರಿಂಗ್. ರಿವರ್ ಹರಿಬೇಕಾದ್ರೆ ಸಹ ಅದೇ ಥರ ಒಂದು ಸ್ಟ್ರಕ್ಚರ್ ನಮ್ಗೆ ಕಂಡು ಬರುತ್ತೆ. ಹಾಗಾಗಿ ನೇಚರ್ ಆಫ್ ಸ್ಲೋಪ್ ಯಾವ ಥರ ಇದೆ? ಸ್ಲೋಪ್ ಅನ್ನೋದು ಸ್ಟೀಪ್ ಆಗಿದೆಯಾ ಅಥವಾ ಜೆಂಟಲ್ ಆಗಿದೆಯಾ? ಸ್ಟೀಪ್ ಅಂತಂದರೆ ಬಹಳ ಸ್ಟೀಪ್ ಆಗಿರೋದು, ಆಳವಾಗಿ ಅಂತಂದರೆ ಏರಿಳಿತ ಇಳಿಜಾರಿರೋದು. ಜೆಂಟಲ್ ಅಂತಂದರೆ ಅಷ್ಟೇನು ಇರೋದಿಲ್ಲ ಸ್ಲೋಪು, ಆದರೆ ನಿಧಾನವಾಗಿ ಸ್ಲೋಪ್ ಕಂಡು ಬರ್ಬೋದು ನಮಗೆ. ಈ ಥರ ಸ್ಲೋಪ್ ಇರುತ್ತೆ. ಹೀಗಿದ್ದಾಗ ಇದು ಜೆಂಟಲ್ಲು, ಇದು ಸ್ಟೀಪ್ ಸ್ಲೋಪ್ ಇದು. ಹಾಗೆ ಸ್ಟೀಪ್ ಸ್ಲೋಪ್ ಇದ್ದರೆ ಬಹಳ ವೇಗವಾಗಿ ಬರುತ್ತೆ ರಿವರು, ಮತ್ತು ಅದರ ಒಂದು ಪ್ಯಾಟರ್ನ್ ನಾವು ಒಬ್ಸರ್ವ್ ಮಾಡ್ಬೋದು. ಹೇಗೆ ಅಂತಂದರೆ ಈಸಿಯಾಗಿ ಅಲ್ಲಿ ರಿವರ್ ಹರಿಯೋದನ್ನು ನೋಡ್ಬೋದು. ಇಲ್ಲೇನಾಗುತ್ತೆ, ರಿವರು ಹಾಗೆ ಅಷ್ಟು ಈಸಿಯಾಗಿ ಹರಿಯೋದಿಲ್ಲ, ಮಿಯಾಂಡ್ರ್ ಆಗುತ್ತೆ, ಅಡ್ಡಾದಿಡ್ಡಿಯಾಗಿ ಹರಿಯುತ್ತೆ. ಸ್ವಲ್ಪ ಸ್ಲೋಪ್ ಇರುತ್ತೆ ಅಷ್ಟೇ, ಜೆಂಟಲ್ ಸ್ಲೋಪ್. ಮೊದಲನೇದು ನೇಚರ್ ಆಫ್ ಸ್ಲೋಪ್ ಯಾವ ಥರ ಇದೆ ಅಂತ. ಅದಾದಮೇಲೆ ಅದು ಹರಿಯುವಂಥ ಪ್ರದೇಶದಲ್ಲಿರುವಂಥ ರಾಕಿನ ಸ್ಟ್ರಕ್ಚರ್, ಕೆಳಗಡೆ ಇರುವಂಥ ಶಿಲೆಗಳ ಸ್ಟ್ರಕ್ಚರ್ ಯಾವ ಥರ ಇದೆ. ಉದಾಹರಣೆಗೆ ನೋಡಿ, ಇಲ್ಲಿ ಜನ ಬೇಕಾದ್ರೆ ನೀವು ಅಲ್ಲಿ ಸೈಡಲ್ಲಿ ಬಿಡಿಸ್ಕೊಳ್ಬಹುದು ನಿಮಗೆ ಒಂದು ಐಡಿಯಾ ಬರಲಿಕ್ಕೆ. ರಾಕ್ ಸ್ಟ್ರಕ್ಚರಲ್ಲಿ ಮುಖ್ಯವಾಗಿ ಕಂಪ್ಲೀಟಾಗಿ ರಾಕು ಕೆಳಗಡೆ ಶಿಲೆ ಒಂದಿದೆ ಅಂತ ಇಟ್ಕೊಳ್ಳಿ. ದೊಡ್ಡ ರಾಕು, ಮೇಲುಗಡೆ ನದಿ ಹರಿತಾ ಇದೆ, ಕಂಪ್ಲೀಟಾಗಿ ಒಂದು ರಾಕ್ ಇದೆ, ಕಾಂಪ್ಯಾಕ್ಟ್ ರಾಕ್ ಇದು. ಕಾಂಪ್ಯಾಕ್ಟ್ ರಾಕ್ ಅಂತಂದರೆ ಒಂದು ಫೋಲ್ಡೆಡ್ ರಾಕ್ ಅಂತ ಸಹ ಅಂದ್ಕೋಬಹುದು ನೀವು. ಇದ್ರ ಮೇಲ್ಗಡೆ ನದಿ ಹರಿಬೇಕಾದ್ರೆ ದೊಡ್ಡ ಬದಲಾವಣೆ ಆಗೋದಿಲ್ಲ. ಆದರೆ ಮಿಡ್ಲಲ್ಲಿ ಫ್ರ್ಯಾಕ್ಚರ್ ಇದೆ, ಫಾಲ್ಟ್ಗಳಿದೆ ರಾಕ್ನಲ್ಲಿ. ಇದ್ರೆ ಆವಾಗ ಏನಾಗುತ್ತೆ, ರಾಕಲ್ಲಿ ಫಾಲ್ಟ್ ಇದ್ದರೆ ನೀರು ಇದರೊಳಗಡೆ ಸೇರಿಕೊಂಡು ಮತ್ತೆ ಫಾಲ್ಟ್ ಒಳಗಡೆ ಹೋಗಿ ಇನ್ನೊಂದು ಫಾಲ್ಟಲ್ಲಿ ಜಾಯ್ನ್ ಆಗುತ್ತೆ. ಇಲ್ಲಿಂದ ಬಂದಿರೋದು ಮತ್ತೆ ಇಲ್ಲಿ ಜಾಯ್ನ್ ಆಗಬಹುದು ಅಲ್ವಾ? ನದಿಯ ನೀರು ಹರಿಯುವಂಥ ಒಂದು ಪ್ಯಾಟರ್ನ್ ಸ್ಟ್ರಕ್ಚರ್ ಆಫ್ ರಾಕ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದ್ರ ಜೊತೆ ವೇರಿಯಸ್ ಎಕ್ಸ್ಟರ್ನಲ್ ಫೋರ್ಸಸ್ ಆ್ಯಕ್ಟಿಂಗ್ ಇನ್ ಅ ರೀಜನ್ ಆ್ಯಸ್ ವೆಲ್ ಆಸ್ ಟೈಮ್. ಬೇರೆ ಬೇರೆ ಫೋರ್ಸ್ಗಳು, ಅದು
ನಾವು ಒಂದು ಟೈಮ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತೇವೆ, ಯಾವ ಒಂದು ಹಂತದಲ್ಲಿದೆ ಆ ಒಂದು ರಿವರ್ ಅಲ್ವಾ. ಅದರ ಜೊತೆ ಲ್ಯಾಂಡ್ ಯಾವ ಥರ ಶೇಪ್ನಲ್ಲಿದೆ, ಅಂದರೆ ಓಲ್ಡಾ ನ್ಯೂವಾ, ಹಾಗಾಗಿ ಆ ಟೈಮ್ ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ನಾನು ಕೆಳಗಡೆ ಇಲ್ಲಿ ಕೊಟ್ಟಿರೋದು ಏನಂತಂದರೆ, ವಿಡಿಯೋ ನೋಡಿದರೆ ಮಾತ್ರ ಕೆಲವರಿಗೆ ಆ ಪ್ಯಾಟರ್ನ್ ಅರ್ಥ ಆಗುತ್ತೆ. ನಾನು ಬಿಡಿಸಿದಾಗ ಅದನ್ನು ಬಿಡಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಾನು ಇಮೇಜನ್ನು ಕೊಟ್ಟಿಲ್ಲ, ಇಮೇಜ್ ಕೊಟ್ಟರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಅದನ್ನು ಬಿಡಿಸ್ತೇನೆ. ನಾನು ಬಿಡಿಸ್ಬೇಕಾದ್ರೆ ನೀವು ಬಿಡಿಸ್ಕೊಳ್ಬೇಕು. ಡಾಕ್ಯುಮೆಂಟ್ ಮಾತ್ರ ನೋಡಿದರೆ ಕೆಲವರಿಗೆ ಗೊತ್ತಾಗದೇ ಇರಬಹುದು. ಆ ಪ್ಯಾಟರ್ನನ್ನು ನೀವೇ ಬಿಡಿಸ್ಕೊಂಡ್ರೆ ಒಳ್ಳೆಯದು. ಹಾಗಾಗಿ ಏನು ಪ್ಯಾಟರ್ನ್ ಅಂತಂದರೆ ಶೇಪು, ಡಿಸೈನು, ಜೋಮೆಟ್ರಿ, ನೇಚರ್ ಆಫ್ ಸ್ಲೋಪ್ ಇಂಪಾರ್ಟೆಂಟು, ಸ್ಟ್ರಕ್ಚರ್ ಆಫ್ ರಾಕ್ ಇಂಪಾರ್ಟೆಂಟು, ಅದರ ಜೊತೆ ಆ ರೀಜನ್ನಿನ ಮೇಲೆ ಇಂಪ್ಲಾಯ್ ಆಗುವಂಥ ಎಕ್ಸ್ಟರ್ನಲ್ ಫೋರ್ಸ್ಗಳು ಮತ್ತು ಟೈಮ್ ಎಲ್ಲ ಇಂಪಾರ್ಟೆಂಟು. ಅದೆಲ್ಲ ಇನ್ಫ್ಲುಯೆನ್ಸ್ ಮಾಡುತ್ತೆ ಒಂದು ರಿವರ್ ಡ್ರೈನೇಜ್ ಪ್ಯಾಟರ್ನನ್ನು. ಈಗ ಮೊದಲನೇದು ಟ್ರಲೈಸ್ಡ್ ಡ್ರೈನೇಜ್ ಪ್ಯಾಟರ್ನ್. ಟ್ರಲೈಸ್ಡ್ ಕೇಳಿರ್ತಾರೆ ಈ ಶಬ್ದವನ್ನು, ಅಥವಾ ಯಾರಾದರೂ ಓದಿದರೆ ಗೊತ್ತಿರುತ್ತೆ. ಟ್ರಲೈಸ್ಡ್ ಒಂದು ಫೋಲ್ಡ್ ಮೌಂಟೇನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಇಷ್ಟನ್ನು ಬರ್ಕೊಳ್ಳಿ, ಬೇಕಿದ್ರೆ ಮೇಲ್ಗಡೆ ಇರೋದನ್ನು ಬರ್ಕೊಂಡು ಪಾಸ್ ಮಾಡಿ ಬರ್ಕೊಂಡು ಮುಂದಿನನ್ನು ಸ್ಟಾರ್ಟ್ ಮಾಡಿ. ಡ್ರೈನೇಜ್ ಪ್ಯಾಟರ್ನ್ ಅಂತಂದರೆ ಏನು, ಮತ್ತು ಇಲ್ಲಿಂದ ಇಲ್ಲಿ ತನಕ ಈ ಭಾಗದ ತನಕ ಬರ್ಕೋಬೇಕು. ಡ್ರೈನೇಜ್ ಪ್ಯಾಟರ್ನು ಇಲ್ಲಿಂದ ಇಲ್ಲಿ ತನಕ ಬರ್ಕೊಂಡಾದಮೇಲೆ ಪಾಸ್ ಮಾಡಿ ಬರ್ಕೊಳ್ಳಿ. ಅದಾದಮೇಲೆ ಟ್ರಲೈಸ್ಡ್ ಡ್ರೈನೇಜ್ ಪ್ಯಾಟರ್ನ್ ಅಂತ ಹೆಡ್ಡಿಂಗ್ ಹಾಕಿ ಕೆಳಗಡೆ ನಾ ಈಗ ಬಿಡಿಸೋದನ್ನು ನೀವು ಬಿಡಿಸ್ಕೋಬೇಕು. ಓಕೆನಾ? ಎಸ್, ನಾನು ಕಂಟಿನ್ಯೂ ಮಾಡ್ತಾನೆ. ಆಗಲಿಲ್ಲ ಅಂತಂದರೆ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಎಸ್, ಟ್ರಲೈಸ್ಡ್ ಡ್ರೈನೇಜ್ ಪ್ಯಾಟರ್ನ್ ಅಂತಂದರೆ ಇದು ಜಾಸ್ತಿ ಮುಖ್ಯವಾಗಿ ಕಂಡುಬರೋದು ಫೋಲ್ಡ್ ಮೌಂಟೇನ್ ರೀಜನ್ಗಳಲ್ಲಿ. ಫೋಲ್ಡ್ ಮೌಂಟೇನ್ ರೀಜನ್ ನೆನ್ಪು ಮಾಡ್ಕೊಳ್ಳಿ. ಆ್ಯಂಟಿಕ್ಲೈನು ಇದಾದರೆ ಇದೇನು ಎಸ್ಸಿಂದ ಸ್ಟಾರ್ಟ್ ಆಗೋದು. ಥಿಂಕ್ ಮಾಡಿ, ಮೊದಲಾಗಿದೆ ಇದು ಆ್ಯಂಟಿಕ್ಲೈನು, ಅದಕ್ಕೇನಂತ ಕರೀತಾರೆ ಅಲ್ವಾ? ನೆನ್ಪು ಮಾಡ್ಕೋಬೇಕು. ನೆನಪಾಗದೇ ಇದ್ದರೆ ಓದಬೇಕು ಅಂತ ಅದರ ಅರ್ಥ. ಇಂಥ ಫೋಲ್ಡ್ ಮೌಂಟೇನ್ ರೀಜನಲ್ಲಿ ನಾವು ನೋಡುವಂಥದ್ದು ಪ್ಯಾಟರ್ನ್ ಯಾವುದು? ಟ್ರಲೈಸ್ಡ್. ಮೇಲ್ಗಡೆ ಬರ್ಕೊಂಡಿದ್ದೀರಿ ಅಂದ್ಕೊಳ್ತೇನೆ. ಟ್ರಲೈಸ್ಡ್ ಡ್ರೈನೇಜ್ ಪ್ಯಾಟರ್ನ್. ಈಗ ಎರಡು ಮೌಂಟೇನ್ಗಳ ನಡುವೆ, ಫೋಲ್ಡ್ ಮೌಂಟೇನ್ಗಳ ನಡುವೆ ಒಂದು ಮೇನ್ ರಿವರ್ ಹರಿತಾ ಇದೆ. ಕಲರ್ ಚೇಂಜ್ ಮಾಡೋದ? ನೀಲಿ ಅಂತಾದರೂ ಯಾವುದಾದ್ರೂ ಓಕೆ, ನೋಡೋಣ. ಸ್ವಲ್ಪ ಬ್ರೈಟ್ ಆಗಿರೋದು. ಒಂದು ರಿವರ್ ಹರಿತಾ ಇದೆ, ಇದೊಂದು ಮೇನ್ ರಿವರ್. ಮೇನ್ ರಿವರ್ಗೆ ಇನ್ನೊಂದು ಹೆಸರೇನಿದೆ ನೆನಪು ಮಾಡ್ಕೋಬೇಕು. ಮೇನ್ ಅಂತಂದರೆ ಯಾವುದ್ರದ್ದು? ಕಾನ್ಸಿಕ್ವೆಂಟಾ, ಸಬ್ಸಿಕ್ವೆಂಟಾ, ಆಬ್ಸಿಕ್ವೆಂಟಾ, ರೀಸಿಕ್ವೆಂಟಾ? ಮೇನಿಗೇನು ಕಾನ್ಸಿಕ್ವೆಂಟ್. ಮೇನ್ ಅಥವಾ ಕಾನ್ಸಿಕ್ವೆಂಟ್ ರಿವರ್ ಇದು ಹರಿತಾ ಇರೋದು. ಈಗ ಈ ಒಂದು ಭಾಗದಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಒಂದು ದೊಡ್ಡ ದೊಡ್ಡ ಮೋಡಗಳು, ಅದು ಇದು ಮಳೆ ಬರ್ತಾ ಇದೆ. ಮಳೆ ಬಂದರೆ ಆವಾಗ ಏನಾಗುತ್ತೆ? ಎಲ್ಲ ಕಡೆ ಇದನ್ನೆಲ್ಲ ನಿಮಗೆ ಕಲ್ಪನೆ ಬರಲಿಕ್ಕಂತ ಬಿಡಿಸ್ತಾ ಇರೋದು. ನೀವು ಜಸ್ಟ್ ಮೌಂಟೇನು, ಇಲ್ಲಿ ರಿವರ್ ಬಿಡಿಸ್ಕೊಳ್ಳಿ. ಈಗ ಮಳೆ ಬಂತು ಅಂತ ಇಟ್ಕೊಳ್ಳಿ, ಮೌಂಟೇನ್ ರೀಜನಲ್ಲಿ ಮಳೆ ಬರುತ್ತೆ. ಆವಾಗ ನೀವು ತುಂಬ ಕಡೆ ನೋಡಿರ್ತೀರಿ, ಝರಿ, ಹಳ್ಳ ಕೊಳ್ಳೆಗಳೆಲ್ಲ ಮೇಲ್ಗಡೆ ಕ್ರಿಯೇಟ್ ಆಗಿಬಿಡುತ್ತೆ. ಕ್ರಿಯೇಟ್ ಆಗಿರೋದು ರಿವರ್ ಸಹ ಕ್ರಿಯೇಟ್ ಆಗಬಹುದು ಅಲ್ವಾ? ಕ್ರಿಯೇಟ್ ಆಗಿ ಮೇಲಿಂದ ಕೆಳಗಡೆ ಬಂದು ಜಾಯಿನ್ ಆಗುತ್ತೆ. ಅದಕ್ಕೇನಂತ ಕರಿತೇವೆ? ಇದು ಮೇನ್ ರಿವರು ಕಾನ್ಸಿಕ್ವೆಂಟು. ಬಂದು ಜಾಯಿನ್ ಆಗೋ ರಿವರಿಗೆ ಏನಂತ ಕರಿತೇವೆ? ಟ್ರಿಬ್ಯೂಟರೀಸ್, ಸಬ್ಸಿಕ್ವೆಂಟ್ ಅಲ್ವಾ? ಒಂದೋ ಮಳೆ, ರೇನ್ ಇಸ್ ಒನ್ ಆಫ್ ದಿ ರೀಸನ್, ಅಥವಾ ದೊಡ್ಡ ದೊಡ್ಡ ಹಿಮಾಲಯದಂಥ ಪ್ರದೇಶಗಳಲ್ಲಿ ಐಸ್ ಮೆಲ್ಟಿಂಗ್ ಅಲ್ವಾ? ಅದರಿಂದಾಗಿ ಸಹ ಹಿಮ ಕರಗೋದ್ರಿಂದ ಮೇಲ್ಗಡೆಯಿಂದ ನೀರು ಹರಿದು ಬಂದು ಇಲ್ಲಿ ಸೇರಿಕೊಳ್ಳುತ್ತೆ. ಇದನ್ನು ನಾವು ಟ್ರಲೈಸ್ಡ್ ಪ್ಯಾಟರ್ನ್ ಅಂತ ಕರಿತೇವೆ. ಏನು ಹಾಗಂತಂದರೆ ನೋಡಿ, ಈ ಕಡೆ ಕೊಟ್ಟಿದ್ದೇನೆ. ಇಟ್ ಆಕರ್ಸ್ ಇನ್ ದ ರೀಜನ್ ಆಫ್ ಫೋಲ್ಡ್, ಅದು ಗೊತ್ತಾಗಿದೆ ಅಲ್ವಾ? ಫೋಲ್ಡ್ ರೀಜನಲ್ಲಾಗುತ್ತೆ. ವೇರ್ ದ ಮೇನ್ ರಿವರ್ ಫ್ಲೋಸ್ ಥ್ರೂ ದಿ ಸಿಂಕ್ಲೈನಲ್ ವ್ಯಾಲಿ. ಸಿಂಕ್ಲೈನಲ್ ವ್ಯಾಲಿ ಇದು ಆ್ಯಂಟಿಕ್ಲೈನು, ಇದು ಸಿಂಕ್ಲೈನು. ಸಿಂಕ್ಲೈನಲ್ ವ್ಯಾಲಿಯಲ್ಲಿ ಮೇನ್ ರಿವರ್ ಫ್ಲೋ ಆಗ್ತಾ ಇರುತ್ತೆ. ಓಕೆನಾ? ವೈಲ್ ದ ಟ್ರಿಬ್ಯೂಟರೀಸ್ ಆಫ್ಟರ್ ಒರಿಜಿನೇಟಿಂಗ್ ಆನ್ ದಿ ಸೈಡ್ಸ್ ಆಫ್ ಆ್ಯಂಟಿಕ್ಲೈನು. ಟ್ರಿಬ್ಯೂಟರಿಗಳೆಲ್ಲಿದೆ? ಆ್ಯಂಟಿಕ್ಲೈನ್ ಸೈಡಲ್ಲಿ ಒರಿಜಿನೇಟ್ ಆಗ್ತಾ ಇದೆ. ವೈಲ್ ದ ಟ್ರಿಬ್ಯೂಟರೀಸ್ ಜಾಯಿನ್ ಮೇನ್ ರಿವರ್ ಎಟ್ ದಿ ರೈಟ್ ಆ್ಯಂಗಲ್.
ನೋಡಿ ರೈಟ್ ಆ್ಯಂಗಲ್ ಅಂತಂದರೆ ಎಕ್ಸಾಕ್ಟ್ಲಿ 90 ಡಿಗ್ರಿ ಅಂತಲ್ಲ, ಆದರೆ ಬಂದು ಜಾಯಿನ್ ಆಗುವಂಥದ್ದು ಸಮ್ ವಾಟ್ 90 ಡಿಗ್ರಿ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಈ ಮೇಲ್ಗಡೆಯಿಂದ ಬಂದಿರುವಂಥ ರಿವರ್ಗಳು ಅರೌಂಡ್ ರೈಟ್ ಆ್ಯಂಗಲಲ್ಲಿ ಕೆಳಗಡೆ ಇರುವಂಥ ಮೇನ್ ರಿವರಿಗೆ ಜಾಯಿನ್ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡಿ, ಇಂಡಸ್ ಡ್ರೈನೇಜ್ ಪ್ಯಾಟರ್ನ್ ಇನ್ ಹಿಮಾಲಯಾಸು. ಇದಕ್ಕೆ ನೀವು ಎಕ್ಸಾಮ್ನಲ್ಲಿ ಈ ಥರ ಬಿಡಿಸ್ಲಿಕ್ಕೆ ಕಷ್ಟ ಆಗ್ಬೋದು ಅಥವಾ ಕೆಲವರು ಬಿಡಿಸ್ಬೋದು, ಆದರೆ ಚೆನ್ನಾಗಿರೋ ಸ್ಟ್ರಕ್ಚರಲ್ ಶೇಪ್ ಅಂತಂದರೆ ಯಾವ ಥರ, ಇಲ್ಲಿ ಚೇಂಜ್ ಮಾಡೋಣ ಕಲರ್, ಒಳ್ಳೆ ಶೇಪ್ನಲ್ಲಿ ಬಿಡಿಸೋದಾದರೆ ಒಂದು ಡಯಾಗ್ರಾಮೆಟಿಕ್ ಸ್ವಲ್ಪ ಆಯತ ಥರ ಇರಲಿ, ಹೇಗೆ ಬೇಕಾದರೂ ಇರಲಿ. ಈ ಕಡೆ ಇನ್ನೊಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇದು. ಇದೆಲ್ಲ ಏನು ಗೊತ್ತಾ, ಇದು ಎರಡು ಕಡೆ ಇರುವಂಥ ಫೋಲ್ಡ್ ಮೌಂಟೇನ್ಗಳು ಅಂತ ಇಟ್ಕೊಳ್ಳಿ. ಫೋಲ್ಡ್ ಮೌಂಟೇನ್ ಈಗ ಇಲ್ಲಿಂದ ಮೇನ್ ರಿವರ್ ಹರಿತಾ ಇದೆ, ಮೇನ್ ರಿವರ್ ಹರಿತಾ ಇದೆ. ಓಕೆ, ಈ ಎರಡು ಮೌಂಟೇನ್ಗಳಿಂದ ನಾವಿಲ್ಲಿ ಹೇಗೆ ನೆನಪು ಮಾಡ್ಕೊಳ್ಳಿ, ಈ ಮೇನ್ ರಿವರೇ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ಫೋಲ್ಡ್ ಮೌಂಟೇನು, ಇದು ಫೋಲ್ಡ್ ಮೌಂಟೇನ್, ಈ ಕಡೆ ಇರೋದು. ಮೇಲ್ಗಡೆಯಿಂದ ಬಂದಿಳುವ ರಿವರ್ಗಳು ಹೇಗೆ ಬರುತ್ತಾ ಇದೆ, ಹೀಗೆ ಬಂದು ಇದಕ್ಕೆ ಜಾಯಿನ್ ಆಗ್ತಾ ಇದೆ. ಈ ಕಡೆ ಇನ್ನೊಂದು ಬಂದು ಜಾಯಿನ್ ಆಯಿತು, ಈ ಕಡೆಯಿಂದ ಇನ್ನೊಂದು ಬಂದು ಜಾಯಿನ್ ಆಯಿತು. ಈ ಥರ ಆ ಬಾಣದ ಗುರುತು ಚೆನ್ನಾಗಿ ಇರಲಿ, ಕಾಣಲಿ, ಅದು ಜಾಯಿನ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಈ ಥರ ಇದಕ್ಕೆ ನಾವು ಆಲ್ಮೋಸ್ಟ್ ರೈಟ್ ಆ್ಯಂಗಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಗೊತ್ತಾಗ್ತಾ ಇದೆಯಾ? ಇದು ನಿಮ್ಮ ನೋಟಲ್ಲಿ ಚೆನ್ನಾಗಿರಲಿ. ಈ ಡಯಾಗ್ರಾಮು ಒಂದು ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರು ಪರವಾಗಿಲ್ಲ. ಯಾವುದಿದು ಟ್ರಲೈಸ್ಡ್ ಅದನ್ನು ಬರೆದಿಟ್ಕೊಳ್ಳಿ. ಓಕೆನಾ? ಅರ್ಥ ಆಗಿರ್ಬೋದು. ರೈಟ್ ಆ್ಯಂಗಲಲ್ಲಿ ಮೇಲ್ಗಡೆಯಿಂದ ಬಂದು ಸೇರಿಕೊಳ್ಳುವಂಥದ್ದು ಯಾವ ಪ್ಯಾಟರ್ನಲ್ಲಿ, ಇದು ಟ್ರಲೈಸ್ಡ್ ಡ್ರೈನೇಜ್ ಪ್ಯಾಟರ್ನಲ್ಲಿ. ಎಲ್ಲಿ ಅದು, ಇದು ಯಾವುದು, ಸಿಂಕ್ಲೈನಲ್ ವ್ಯಾಲಿ. ಇದು ಈ ಕಡೆಯಿಂದ ಬರ್ತಾ ಇರೋದು ಆ್ಯಂಟಿಕ್ಲೈನಲ್ ಸೈಡಿಂದ ಬಂದು ಸೇರಿಕೊಳ್ತಾ ಇದೆ ಟ್ರಿಬ್ಯೂಟರಿಗಳು. ಓಕೆ, ಅದ್ರ ಜೊತೆ ಟ್ರಲೈಸ್ಡ್ ಡ್ರೈನೇಜ್ ಪ್ಯಾಟರ್ನ್ ದಸ್ ಆಕರ್ಸ್ ಇನ್ ದ ರೀಜನ್ಸ್ ಆಫ್ ಡಿಪ್ ಆ್ಯಂಡ್ ಸ್ಟ್ರೈಕ್ ಸ್ಲೋಪ್. ಡಿಪ್ ಆ್ಯಂಡ್ ಸ್ಟ್ರೈಕ್ ಸ್ಲೋಪ್ ಅಂತಂದರೆ ಏನು ನೋಡಿ, ಬಿಡಿಸ್ಕೊಂಡಿದ್ದೀರಾ ಅಂದ್ಕೊಳ್ತೇನೆ. ಡಿಪ್ ಆ್ಯಂಡ್ ಸ್ಟ್ರೈಕಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೇ ಶಾರ್ಟಾಗಿ ಬರೀತೇನೆ. ಒಂದು ಫೋಲ್ಡ್ ಮೌಂಟೇನ್ ಇದೆ, ಇದನ್ನು ನಾವು ಈ ರೀತಿ ನೋಡಿದ್ರೆ, ಈ ಕಡೆ ಒಂದು ಮೌಂಟೇನ್ ಇದೆ ಅಂತ ಇಟ್ಕೊಳ್ಳಿ. ನಾವು ಡಿಪ್ ಆ್ಯಂಡ್ ಸ್ಟ್ರೈಕಿಗೆ ಯಾವುದಂತ ಕರಿತೇವೆ ಅಂತಂದರೆ, ಡಿಪ್ ಅಂತಂದರೆ ಈ ಸ್ಲೋಪ್, ಸ್ಟ್ರೈಕ್ ಅಂತಂದರೆ ಈ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುವಂಥ ಒಂದು ಆ್ಯಂಗಲ್. ಇದು ಡಿಪ್ಪು, ಇದು ಸ್ಟ್ರೈಕ್. ಡೀಟೇಲ್ ಆಗಬೇಕಾಗೋದಿಲ್ಲ, ಜಿಯೋಗ್ರಫಿ ಆಪ್ಷನಲ್ಲಿ ಕೆಲವೊಂದು ಸಾರಿ ಬರುತ್ತೆ. ಆದರೆ ಈ ಟರ್ಮ್ ಇಂಪಾರ್ಟೆಂಟ್. ಡಿಪ್ ಆ್ಯಂಡ್ ಸ್ಟ್ರೈಕ್ ಸ್ಲೋಪ್ ಸಂಬಂಧಪಟ್ಟಿರೋದು ಯಾವುದಕ್ಕೆ ಅಂತಂದರೆ ಟ್ರಲೈಸ್ಡ್ ಡ್ರೈನೇಜ್ ಪ್ಯಾಟರ್ನ್, ಫೋಲ್ಡ್ ಮೌಂಟೇನ್ಗಳಲ್ಲಿ ಕಂಡುಬರುವಂಥದ್ದು ಡಿಪ್ ಆ್ಯಂಡ್ ಸ್ಟ್ರೈಕು ಸ್ಲೋಪ್. ಹಾಗಾಗಿ ಅದನ್ನು ಮೆನ್ಷನ್ ಮಾಡಿ ಇಟ್ಕೋಬೇಕಾಗುತ್ತೆ. ದಸ್ ಟ್ರಲೈಸ್ಡ್ ಡ್ರೈನೇಜ್ ಪ್ಯಾಟರ್ನ್ ದಸ್ ಆಕರ್ಸ್ ಇನ್ ದ ರೀಜನ್ಸ್ ಆಫ್ ಡಿಪ್ ಆ್ಯಂಡ್ ಸ್ಟ್ರೈಕ್ ಸ್ಲೋಪ್. ಇಂತಹ ಸ್ಲೋಪ್ಗಳಲ್ಲಿ ನೋಡಬಹುದು. ಓಕೆನಾ? ಮೊದಲನೇದು ಕ್ಲಿಯರ್ ಆಯ್ತಲ್ವಾ? ಎರಡು ಕಡೆ ಮೌಂಟೇನು ರೈಟ್ ಆ್ಯಂಗಲಲ್ಲಿ ಬಂದು ಜಾಯ್ನ್ ಆಗೋದು ಮೇನ್ ರಿವರ್ ಏನು ಕಾನ್ಸಿಕ್ವೆಂಟು, ಈ ಕಡೆ ಇರೋದು ಟ್ರಿಬ್ಯೂಟರಿಗಳು. ಎಸ್, ಈ ಕಡೆ ಟ್ರಲೈಸ್ಡ್ ಡ್ರೈನೇಜ್ ಪ್ಯಾಟರ್ನ್ ಬರ್ಕೊಳ್ಬಹುದು. ಆ ಒಂದು ಡಯಾಗ್ರಾಮ್ ಮೇಲ್ಗಡೆ ಬಿಡಿಸ್ಕೊಂಡು ಕೆಳಗಡೆ ಇದನ್ನು ಬರ್ಕೊಳ್ಳಿ, ಅಥವಾ ಸೈಡಿಗೆ ಬರ್ಕೊಂಡ್ರೂ ಆಗುತ್ತೆ. ಇಷ್ಟನ್ನು ಬರ್ಕೊಳ್ಳಿ. ಇದಾದಮೇಲೆ ಮುಂದಿನ ಪ್ಯಾಟರ್ನಿಗೆ ಹೋಗೋಣ. ಡೆಂಡ್ರೈಟಿಕ್ ಆರ್ ಟ್ರೀ ಲೈಕ್ ಡ್ರೈನೇಜ್ ಪ್ಯಾಟರ್ನ್. ಡೆಂಡ್ರೈಟಿಕ್ ಅಂತ ಬರ್ಕೊಂಡು ಈಗ ನಾನು ಬಿಡಿಸೋ ಇಮೇಜನ್ನು ಬಿಡಿಸ್ಕೋಬೇಕು. ಡೆಂಡ್ರೈಟಿಕ್ ಆರ್ ಟ್ರೀ ಲೈಕ್ ಡ್ರೈನೇಜ್ ಪ್ಯಾಟರ್ನ್. ಈ ಡೆಂಡ್ರೈಟಿಕಲ್ಲಿ ಏನಾಗುತ್ತೆ ಅಂತಂದರೆ, ಇದು ಎಲ್ಲಿ ಆಕರ್ ಅಂದರೆ ಎಲ್ಲಿ ನಾವು ನೋಡಬಹುದು ಅಂತಂದರೆ, ರೀಜನ್ ಆಫ್ ಯೂನಿಫಾರ್ಮ್ ರಾಕ್ ಸ್ಟ್ರಕ್ಚರ್ ಯೂನಿಫಾರ್ಮ್ ಆಗಿರುತ್ತೆ. ಒಂದೇ ರೀತಿಯ ಯೂನಿಫಾರ್ಮ್ ರಾಕ್ ಸ್ಟ್ರಕ್ಚರ್, ಫಾಲ್ಟ್ ಇಲ್ಲ, ಫ್ರ್ಯಾಕ್ಚರ್ ಇಲ್ಲ, ಏನೂ ಇಲ್ಲ. ರಾಕ್ ಸ್ಟ್ರಕ್ಚರ್ ಒಂದೇ ಥರ ಇದೆ. ನೆಲದ ಮೇಲೆ ಸಮತಟ್ಟಾದ ಪ್ರದೇಶ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ದೆ, ನೀರು ಆವಾಗ ನೇರವಾಗಿ ಹರಿಯೋದಿಲ್ಲ, ಮಿಯಾಂಡ್ರ್ ಆಗುತ್ತೆ, ಆ ಕಡೆ ಈ ಕಡೆ ಅಡ್ಡಾದಿಡ್ಡಿಯಾಗಿ ಹರಿಯುತ್ತೆ ಅಲ್ವಾ, ತನಗೆ ಮನಸ್ಸಿಗೆ ಬಂದಾಗ ಹರಿಯುತ್ತೆ. ಸ್ಲೋಪ್ ಇದ್ದರೆ ಡೈರೆಕ್ಟಾಗಿ ಕೆಳಗಡೆ ಬರ್ತಾ ಇತ್ತು. ಆದರೆ ಯೂನಿಫಾರ್ಮ್ ರಾಕ್ ಸ್ಟ್ರಕ್ಚರ್ ಇರುವಾಗ ಅದು ಮಿಯಾಂಡ್ರ್ ಆಗುತ್ತೆ. ಅದನ್ನೇ ನಾವು ರಿಪ್ರೆಸೆಂಟ್ ಮಾಡೋದು ನೋಡಿ. ಇಲ್ಲಿ ಏನಾಗುತ್ತೆ, ಒಂದು ಮೇನ್ ರಿವರ್ ನಾನು ಮೇಲಿಂದ ಕೆಳಗಡೆ ಬಿಡಿಸ್ತೇನೆ ಅಂತ ಅದರ ಅರ್ಥ ಮೇಲಿಂದ ಕೆಳಗಡೆ ಹರಿತಾ ಇದೆ ಅಂತಲ್ಲ, ಆದರೆ ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗಲಿ ಅಂತ.
ಯೂನಿಫಾರ್ಮ್ ರಾಕ್ ಸ್ಟ್ರಕ್ಚರ್ ಮೇಲೆ ಒಂದು ರಿವರ್ ಹರಿತಾ ಇದೆ ಅಂತಂದರೆ ತುಂಬ ಮಿಯಾಂಡರ್ ಆಗ್ತಾ ಇದೆ, ಈ ಥರ ನದಿ ಹರಿತಾ ಇದೆ. ರಾಕ್ ಸ್ಟ್ರಕ್ಚರ್ ಯೂನಿಫಾರ್ಮ್ ಆಗಿರೋದ್ರಿಂದ ಅದರ ಟ್ರಿಬ್ಯೂಟರಿಗಳು ಸಹ ಬಂದು ಸೇರಿಕೊಳ್ಳೋದು ಮಿಯಾಂಡ್ರಿಂಗ್ ಆಗೇ ಇರುತ್ತೆ ಅಲ್ವಾ. ಟ್ರಿಬ್ಯೂಟರಿಗಳು ಮಿಯಾಂಡ್ರಿಂಗ್ ಆಗಿ ಬಂದು ಸೇರಿಕೊಳ್ಳುತ್ತೆ. ಈ ಕಡೆ ಒಂದು ಟ್ರಿಬ್ಯೂಟರಿ ಬಂದು ಸೇರಿಕೊಳ್ತು, ಈ ಕಡೆಯಿಂದ ಇನ್ನೊಂದು ಬಂತು, ಈ ಕಡೆಯಿಂದ ಇನ್ನೊಂದು ಟ್ರಿಬ್ಯೂಟರಿ ಬಂದು ಸೇರಿಕೊಳ್ಳುತ್ತೆ. ಎಸ್, ಇದಕ್ಕೆ ಸಬ್ ಟ್ರಿಬ್ಯೂಟರಿಗಳು, ಇದಕ್ಕೆ ಮತ್ತು ಸಬ್ ಟ್ರಿಬ್ಯೂಟರಿಗಳು ಈ ಥರ ಒಟ್ಟಾರೆ ಈ ರೀತಿ ಟ್ರಿಬ್ಯೂಟರಿಗಳು ಬಂದು ಸೇರಿಕೊಳ್ಳುತ್ತೆ. ಅಂದರೆ ಏನು ನೋಡಿದಾಗ ಆಗ್ತಾ ಇದೆ ನಿಮಗೆ? ಇಡೀ ಒಂದು ಇಮೇಜ್ ನೋಡಿ, ಒಂದು ಟ್ರೀ ಲೈಕ್ ಪ್ಯಾಟರ್ನ್ ಕಾಣಿಸ್ತಾ ಇಲ್ವಾ? ಒಂದು ಚಿಕ್ಕ ಮರದ ಬೇರಿಂದ ಮೇಲ್ಗಡೆ ರೆಂಬೆ ಕೊಂಬೆಗಳು ಹರಡಿರೋ ಥರ ಕಾಣಿಸ್ತಾ ಇಲ್ವಾ? ಎಸ್, ಅದಕ್ಕೆ ನಾವು ಹೇಳೋದು ಇದಕ್ಕೆ ಡೆಂಡ್ರೈಟಿಕ್ ಅಥವಾ ಟ್ರೀ ಲೈಕ್ ಪ್ಯಾಟರ್ನ್ ಅಂತ. ಇಟ್ ಆಕರ್ಸ್ ಇನ್ ದ ರೀಜನ್ ಆಫ್ ಯೂನಿಫಾರ್ಮ್ ರಾಕ್ ಸ್ಟ್ರಕ್ಚರ್. ರಾಕ್ ಸ್ಟ್ರಕ್ಚರ್ಗೆ ಲಿಥೋಲಾಜಿಸ್ ಅಂತ ಸಹ ಕರೀತಾರೆ, ಇದು ಇಂಪಾರ್ಟೆಂಟು ಆ ಟರ್ಮು. ಫ್ಲ್ಯಾಟ್ ಟೆರೇನ್ ಫ್ಲ್ಯಾಟ್ ಆಗಿರುತ್ತೆ, ಸಮತಟ್ಟಾಗಿರುತ್ತೆ. ಸ್ಲೋಪ್ ಏನಾಗಿರುತ್ತೆ? ಜೆಂಟಲ್ ಅಂತಂದರೆ ಸ್ಟೀಪ್ ಆಗಿರಲ್ಲ, ಜೆಂಟಲ್ ಸ್ಲೋಪ್ ಇರುತ್ತೆ ಅಷ್ಟೇ. ಲೂಸ್ ವೆಲಾಸಿಟಿ ಆಫ್ ರಿವರ್ ಆ್ಯಂಡ್ ಹೆನ್ಸ್ ವೆರಿ ಲೋ ಇರೋಷನ್ ಕೆಪಾಸಿಟಿ. ಈ ಮಿಯಾಂಡ್ರಿಂಗ್ ಆಗೋ ರಿವರಿಗೆ ಇಂಥ ರಿವರ್ ಪ್ಯಾಟರ್ನಲ್ಲಿ ಇರೋಷನ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಅಂದರೆ ಸ್ಲೋಪ್ ಜೆಂಟಲ್ ಇರೋದು, ಯೂನಿಫಾರ್ಮ್ ರಾಕ್ ಸ್ಟ್ರಕ್ಚರ್ ಇರೋದ್ರಿಂದ ಜಾಸ್ತಿ ಫೋರ್ಸ್ಫುಲ್ ಆಗಿ ಹರಿಲಿಕ್ಕೆ ಆಗೋದಿಲ್ಲ. ಸ್ಲೋಪಲ್ಲಿ ಸ್ಟೀಪ್ ಸ್ಲೋಪ್ ಇರೋ ಥರನೇ ಇಲ್ಲಿ ಹರಿಲಿಕ್ಕೆ ಆಗೋದಿಲ್ಲ ನೀರಿಗೆ. ಇವಾಗ ಏನಾಗುತ್ತೆ? ಡ್ಯೂ ಟು ದಿಸ್ ದ ರಿವರ್ ಕಾನ್ಸ್ಟಂಟ್ಲಿ ಚೇಂಜಸ್ ಇಟ್ಸ್ ಡೈರೆಕ್ಷನ್. ಇದರಿಂದಾಗಿ ಈ ರಿವರು ತನ್ನ ಡೈರೆಕ್ಷನ್ನ ಚೇಂಜ್ ಮಾಡ್ತಾನೆ ಇರುತ್ತೆ ಕಾನ್ಸ್ಟಂಟಾಗಿ. ಸ್ಟಾರ್ಟ್ಸ್ ಮಿಯಾಂಡರಿಂಗ್, ಹೆನ್ಸ್ ದಿ ಕಾನ್ಸಿಕ್ವೆಂಟ್ ಆ್ಯಂಡ್ ಸಬ್ಸಿಕ್ವೆಂಟ್ ಟ್ರಿಬ್ಯೂಟರೀಸ್ ಜಾಯಿನ್ ದಿ ಮೇನ್ ರಿವರ್ ಅಟ್ ಡಿಫ್ರೆಂಟ್ ಆ್ಯಂಗಲ್ಸ್. ಅಲ್ಲೇನಾಗಿತ್ತು? ಎರಡು ಕಡೆಯಿಂದ ರೈಟ್ ಆ್ಯಂಗಲಲ್ಲಿ ಬಂದು ಸೇರಿಕೊಳ್ತಾ ಇತ್ತು. ಆದರೆ ಇಲ್ಲಿ ಹಾಗಲ್ಲ, ಯಾವ್ಯಾವುದೋ ಆ್ಯಂಗಲಲ್ಲಿ ಬಂದು ಸೇರಿಕೊಳ್ತಾ ಇದೆ ನೋಡಿ. ಡಿಫ್ರೆಂಟ್ ಆ್ಯಂಗಲಲ್ಲಿ ಟ್ರಿಬ್ಯೂಟರಿಗಳು ಬಂದು ಸೇರಿಕೊಳ್ಳುತ್ತೆ. ಸೊ ಅದರಿಂದಾಗಿ ನಾವು ಟ್ರೀ ಲೈಕ್ ಪ್ಯಾಟರ್ನನ್ನು ನೋಡ್ಬೋದು. ಅದಕ್ಕೆ ಡೆಂಡ್ರೈಟಿಕ್ ಪ್ಯಾಟರ್ನ್ ಅಂತ ಕರೀತಾರೆ. ಅದನ್ನು ಬಿಡಿಸ್ಕೊಂಡು ಡೆಂಡ್ರೈಟಿಕ್ ಪ್ಯಾಟರ್ನ್ ಅಂತ ಬರ್ಕೊಂಡು ಕೆಳಗಡೆ ಇಷ್ಟು ಬರ್ಕೊಳ್ಳಿ. ಇದು ಡೆಂಡ್ರೈಟಿಕ್ ಅಥವಾ ಟ್ರೀ ಲೈಕ್ ಪ್ಯಾಟರ್ನ್. ಅರ್ಥ ಆಗಿರ್ಬೋದಲ್ವಾ? ಯೂನಿಫಾರ್ಮ್ ರಾಕ್ ಸ್ಟ್ರಕ್ಚರು, ಫ್ಲ್ಯಾಟ್ ಟೆರೇನು, ಜೆಂಟಲ್ ಸ್ಲೋಪು, ಲೂಸ್ ವೆಲಾಸಿಟಿ ಆಫ್ ರಿವರ್, ಲೋ ಇರೋಷನ್ ಕೆಪಾಸಿಟಿ. ರಿವರ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ, ಮಿಯಾಂಡ್ರಿಂಗ್ ಆಗುತ್ತೆ, ಟ್ರಿಬ್ಯೂಟರಿಗಳು ಸಹ ಡಿಫ್ರೆಂಟ್ ಆ್ಯಂಗಲಲ್ಲಿ ಬಂದು ಜಾಯ್ನ್ ಆಗುತ್ತೆ. ಟ್ರೀ ಲೈಕ್ ಪ್ಯಾಟರ್ನ ಅಬ್ಸರ್ವ್ ಮಾಡ್ಬೋದು. ಇಷ್ಟು ಇಲ್ಲಿ ನೀವು ಬರ್ಕೋಬೇಕಾಗಿರೋದು. ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಪಾಸ್ ಮಾಡಿ ಬರ್ಕೊಳ್ಳಿ, ಬರ್ಕೊಂಡು ಆಗದೆ ಇದ್ದರೆ. ಎಸ್, ಫಸ್ಟ್ ನೋಡಿದ್ದು ಯಾವುದು? ಮೊದಲನೇದು ಟ್ರೆಲೈಸ್ಡ್. ಮೇನ್ ಇಂಪಾರ್ಟೆಂಟ್ ಫೀಚರ್ ಏನು ಅದರದ್ದು? ಯಾವ ಆ್ಯಂಗಲಲ್ಲಿ ಬಂದು ಮೀಟ್ ಆಗುತ್ತೆ, ಎಲ್ಲಿಂದ ಬಂದು ಮೀಟ್ ಆಗುತ್ತೆ ಹೇಳಿದಾಗ ಹೇಳಬೇಕು. ಆವಾಗ ನಿಮ್ಮ ಮೈಂಡ್ ಆ್ಯಕ್ಟಿವ್ ಇದೆ ಅಂತ. ಸುಮ್ಮನೆ ವೀಡಿಯೋ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಬಾಯಿ ಬಿಟ್ಟಲ್ಲಿ ನೀವು ಪ್ರಾಕ್ಟೀಸ್ ಆದರೂ ಮಾಡಿ ನಾ ಕೇಳಿದಾಗ. ಎರಡನೇದು ಡೆಂಡ್ರೈಟಿಕ್ನಲ್ಲಿ ಏನು? ಟ್ರೀ ಲೈಕ್ ಪ್ಯಾಟರ್ನ್. ಯಾಕೆ ಟ್ರೀ ಲೈಕ್ ಪ್ಯಾಟರ್ನ್ ಇದೆ? ಯಾಕಂತಂದರೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಬಂದು ಜಾಯ್ನ್ ಆಗುತ್ತೆ, ಮಿಯಾಂಡ್ರಿಂಗ್ ನೋಡಬಹುದು. ಮೇಜರ್ ಏನು? ಯೂನಿಫಾರ್ಮ್ ರಾಕ್ ಸ್ಟ್ರಕ್ಚರ್. ಓಕೆ, ನೆಕ್ಸ್ಟ್ ನೋಡೋಣ ರೆಕ್ಟ್ಯಾಂಗ್ಯುಲರ್ ಡ್ರೈನೇಜ್ ಪ್ಯಾಟರ್ನ್. ರೆಕ್ಟ್ಯಾಂಗ್ಯುಲರ್ ಅಂತ ನೆನಪು ಮಾಡ್ಕೊಳ್ಳಿ. ರೆಕ್ಟ್ಯಾಂಗಲ್ ಅಂತಂದ್ರೆ ಏನು? ರೆಕ್ಟ್ಯಾಂಗ್ಯುಲರ್ ಆಯತಾಕಾರ. ಇದು ಆಯತ ಅಂತ ಅಂದ್ಕೊಳ್ಳಿ. ಮೊದಲು ಆಯತಾಕಾರ ಇದೆ. ಭೂಮಿ ಒಳಗಡೆ ಅಥವಾ ಭೂಮಿಯ ಮೇಲುಗಡೆಯಿಂದ ಒಳಗಡೆ ಹೋಗಬೇಕಾದ್ರೆ ಇಲ್ಲಿ ನಾವು ಫಾಲ್ಟ್ಗಳನ್ನು, ಫ್ರ್ಯಾಕ್ಚರ್ಗಳನ್ನು ನೋಡ್ತಾ ಹೋಗ್ತೇವೆ. ಈ ಒಂದು ಪ್ಯಾಟರ್ನಲ್ಲಿ ಫಾಲ್ಟು, ಡಿಫ್ರೆಂಟ್ ಲೇಯರ್ಗಳ ನಡುವೆ ಫಾಲ್ಟ್, ಫ್ರ್ಯಾಕ್ಚರ್ ಎಲ್ಲ ಇರುತ್ತೆ. ಇಲ್ಲಿ ಇನ್ನೊಂದು ಫಾಲ್ಟ್ ಇರ್ಬೋದು, ಇಲ್ಲಿ ಇನ್ನೊಂದು ಫಾಲ್ಟ್ ಇರ್ಬೋದು, ಫ್ರ್ಯಾಕ್ಚರು, ಇಲ್ಲಿ ಇನ್ನೊಂದು, ಇಲ್ಲಿ ಈ ಥರ. ಈಗೇನಾಗ್ತಾ ಇದೆ? ಒಂದು ರಿವರು ಮೇಲುಗಡೆಯಿಂದ ಬಂದು ಇಲ್ಲಿ ಹರಿತಾ ಇರೋದು, ಇಲ್ಲಿಂದ ಬಂದಿರೋದು ಈ ಫಾಲ್ಟ್ ಹತ್ರ ಬಂತು. ಫಾಲ್ಟ್ ಅಂತ ಬಂದು ಇಲ್ಲಿ ಟರ್ನ್ ತಗೊಳ್ತು. ಟರ್ನ್ ತಗೊಂಡು ಮೇನ್ ರಿವರ್ ಇಲ್ಲಿ ಬಂತು, ಈ ಫಾಲ್ಟ್ ಮೂಲಕ ಹೋಯಿತು. ನೆಕ್ಸ್ಟು ಇಲ್ಲಿ ಬಂದು ಮತ್ತೆ ಮುಂದೆ ಇಲ್ಲಿ ಹೋಗಿ ಸೇರ್ಕೋಬಹುದು.
ಈ ಕಡೆಯಿಂದ ಇನ್ನೊಂದು ಟ್ರಿಬ್ಯೂಟರಿ ಅಂತ ಅಂದ್ಕೊಳ್ಳಿ, ಟ್ರಿಬ್ಯೂಟರಿ ಬರ್ತಾ ಇದೆ, ಈ ಫಾಲ್ಟ್ ಮೂಲಕ ಬಂತು, ಇದು ಈ ಕಡೆ ಹರಿತು, ಬಂದು ಇಲ್ಲಿ ಜಾಯ್ನ್ ಆಯಿತು, ಇದು ನೋಡಿ ಇಲ್ಲಿ ಬಂದು ಜಾಯ್ನ್ ಆಯಿತು, ಆಮೇಲೆ ಒಂದಾಗಿ ಬೇರೆ ಕಡೆಯಿಂದ ಹರ್ಕೊಂಡು ಹೋಗುತ್ತೆ, ಅಂತಂದರೆ ಇಲ್ಲಿಂದ ಹರ್ಕೊಂಡು ಹೋಗುತ್ತೆ ಅಂತ ಎರಡು ರಿವರ್ಗಳು ನದಿ ನೀರಿನ ಫ್ಲೋ ನೋಡಬಹುದು. ಮೇನು ಏನು ಇರೋದು, ದಿಸ್ ಕೈಂಡ್ ಆಫ್ ಡ್ರೈನೇಜ್ ಪ್ಯಾಟರ್ನ್ ಆಕರ್ಸ್ ಇನ್ ವೆಲ್ ಜಾಯಿಂಟೆಡ್ ರಾಕ್ ಸ್ಟ್ರಕ್ಚರ್. ಜಾಯಿಂಟ್ ಆಗಿರುವಂಥ ರಾಕ್ಗಳು ಅಲ್ವಾ, ಜಾಯಿಂಟ್ ಆಗಬೇಕಾದ್ರೆ ನಮಗೆ ಫ್ರ್ಯಾಕ್ಚರ್ ಫಾಲ್ಟ್ಗಳು ಕಂಡು ಬರ್ಬೋದು. ಜಾಯಿಂಟ್ ಆಗಿರುತ್ತೆ ರಾಕು, ಮಿಡ್ಲಲ್ಲಿ ಫಾಲ್ಟ್ ಇರುತ್ತಲ್ವ, ಫಾಲ್ಟು ಗೈಡೆಡ್ ಬೈ ದ ಲೈನ್ಸ್ ಆಫ್ ವೀಕ್ನೆಸ್ ಆರ್ ಆಕರ್ಸ್ ಇನ್ ದಿ ಝೋನ್ ಆಫ್ ಫ್ರ್ಯಾಕ್ಚರ್ಸ್. ಇದಕ್ಕೆ ನಾವು ಲೈನ್ಸ್ ಆಫ್ ವೀಕ್ನೆಸ್ ಅಂತ ಸಹ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆದ ಟರ್ಮ್ ಅದು. ಲೈನ್ಸ್ ಆಫ್ ವೀಕ್ನೆಸ್ಸು ಝೋನ್ ಆಫ್ ಫ್ರ್ಯಾಕ್ಚರ್, ಎಲ್ಲೆಲ್ಲಿ ಫ್ರ್ಯಾಕ್ಚರ್ ಇದೆ ಆ ಫ್ರ್ಯಾಕ್ಚರ್ನಲ್ಲಿ ನಾವು ನೋಡ್ಬೋದು. ದ ಮೇನ್ ರಿವರ್ ಫ್ಲೋಸ್ ಥ್ರೂ ದಿ ಫಾಲ್ಟ್ ಝೋನ್. ಒಂದು ಮೇನ್ ರಿವರ್ ಅಂತ ಕನ್ಸಿಡರ್ ಮಾಡಿದ್ವಿ, ಫಾಲ್ಟ್ ಝೋನಲ್ಲಿ ಫ್ಲೋ ಆಗ್ತಾ ಇದೆ. ವೈಲ್ ದ ಟ್ರಿಬ್ಯೂಟರೀಸ್ ಜಾಯಿನ್ ದಿ ಮೇನ್ ರಿವರ್ ಎಟ್ ರೈಟ್ ಆ್ಯಂಗಲ್ಸ್. ನೋಡಿ ಇಲ್ಲಿ ಸಹ ಹಾಗೆ, ಇಲ್ಲೊಂದು ಟ್ರಿಬ್ಯೂಟರಿ ಬಂದು ಸೇರಿಕೊಂಡಿರೋದು ರೈಟ್ ಆ್ಯಂಗಲಲ್ಲಿ ಜಾಯಿನ್ ಆಯಿತು. ಓಕೆ, ಇಟ್ ಇಸ್ ಸಿಮಿಲರ್ ಟು ಬಿ ಟ್ರಲೈಸ್ಡ್ ಪ್ಯಾಟರ್ನ್ ಅಲ್ವಾ. ಏನು ಸಿಮಿಲಾರಿಟಿ ಅದಕ್ಕೆ ಥಿಂಕ್ ಮಾಡಿ. ಟ್ರಲೈಸ್ಡಿಗೂ ಮತ್ತು ಇದಕ್ಕೂ ಏನು, ರೆಕ್ಟ್ಯಾಂಗ್ಯುಲರಿಗೂ ಮತ್ತು ಟ್ರಲೈಸ್ಡ್ಗೂ ಏನು ಸಿಮಿಲಾರಿಟಿ, ರೈಟ್ ಆ್ಯಂಗಲ್, ಎರಡೂ ಕಡೆ ರೈಟ್ ಆ್ಯಂಗಲಲ್ಲಿ ಬಂದು ಜಾಯಿನ್ ಆಗುತ್ತೆ ಟ್ರಿಬ್ಯೂಟರಿಗಳು. ಬೋತ್ ದ ಡ್ರೈನೇಜ್ ಪ್ಯಾಟರ್ನ್ ಆಕರ್ಸ್ ಇನ್ ದಿ ರೀಜನ್ಸ್ ಆಫ್ ಟೆಕ್ಟಾನಿಕ್ ಆ್ಯಕ್ಟಿವಿಟಿ. ಅದು ಇನ್ನೊಂದು ಸೇಮ್ ಸಿಮಿಲಾರಿಟಿ. ಎರಡೂ ಇಲ್ಲೂ ಸಹ ಫ್ರ್ಯಾಕ್ಚರ್ ಫಾಲ್ಟ್ಗಳು ಕಂಡು ಬರುತ್ತೆ. ಅಲ್ಲಿ ನಾವು ಫೋಲ್ಡ್ ಮೌಂಟೇನ್ ನೋಡಿದ್ವಿ. ಎರಡಕ್ಕೂ ಸಿಮಿಲಾರಿಟಿ ಏನಿದೆ, ಟೆಕ್ಟಾನಿಕ್ ಆ್ಯಕ್ಟಿವಿಟಿ. ನೆನಪು ಮಾಡ್ಕೊಳ್ಳಿ, ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ, ಫ್ರ್ಯಾಕ್ಚರ್, ಫಾಲ್ಟ್, ಫೋಲ್ಡ್ ಮೌಂಟೇನ್ಸ್ ಅಲ್ವಾ. ಹಾಗಾಗಿ ಟೆಕ್ಟಾನಿಕ್ ಆ್ಯಕ್ಟಿವಿಟಿ ಇರುವಂಥ ರೀಜನ್ಗಳಲ್ಲಿ ಈ ಡ್ರೈನೇಜ್ ಪ್ಯಾಟರ್ನ್ ಕಂಡು ಬರುತ್ತೆ. ಅದಕ್ಕೂ ಇದಕ್ಕೂ ಒಂದು ಸಿಮಿಲಾರಿಟಿ. ಎರಡನೇ ಸಿಮಿಲಾರಿಟಿ, ಟ್ರಿಬ್ಯೂಟರೀಸ್ ಜಾಯಿನ್ ಎಟ್ ದಿ ರೈಟ್ ಆ್ಯಂಗಲಲ್ಲಿ ಜಾಯಿನ್ ಆಗೋದು. ಓಕೆ, ಆದರೆ ಡಿಫ್ರೆನ್ಸ್ ಏನು ಎರಡರ ನಡುವೆ ನೋಡಿ. ಅಲ್ಲಿ ಡಿಪ್ ಆ್ಯಂಡ್ ಸ್ಟ್ರೈಕ್ ಇತ್ತು, ನಾನು ತೋರಿಸಿದ್ದೆ. ಡಿಪ್ ಆ್ಯಂಡ್ ಸ್ಟ್ರೈಕ್ ಮೌಂಟೇನ್ಗಳದ್ದು. ಡಿಪ್ ಅಂತಂದರೆ ಸ್ಲೋಪು, ಸ್ಟ್ರೈಕ್ ಅಂತಂದರೆ ಆ್ಯಂಗಲ್ಲು. ಟ್ರಲೈಸ್ಡ್ ಇಸ್ ಗೈಡೆಡ್ ಬೈ ಡಿಪ್ ಆ್ಯಂಡ್ ಸ್ಟ್ರೈಕ್ ಆಫ್ ಅ ರಾಕ್, ವೈಲ್ ರೆಕ್ಟ್ಯಾಂಗ್ಯುಲರ್ ಬೈ ಫಾಲ್ಟ್. ಇಲ್ಲಿರೋದು ಫಾಲ್ಟು, ಅಲ್ಲಿರೋದು ಡಿಪ್ ಆ್ಯಂಡ್ ಸ್ಟ್ರೈಕ್. ಇಲ್ಲಿರೋದು ಫಾಲ್ಟ್ ಅಥವಾ ಫ್ರ್ಯಾಕ್ಚರು, ಜಾಯಿಂಟ್ಸು ಇದೆಲ್ಲ ಇದೆ ಅಲ್ವಾ ಇಲ್ಲಿ ಯಾವುದರಲ್ಲಿ, ರೆಕ್ಟ್ಯಾಂಗ್ಯುಲರ್ನಲ್ಲಿ. ಸೊ ಟ್ರಲೈಸ್ಡಲ್ಲಿ ಏನಿರೋದು ಡಿಪ್ ಆ್ಯಂಡ್ ಸ್ಟ್ರೈಕು, ರೆಕ್ಟ್ಯಾಂಗ್ಯುಲರ್ ಇರೋದು ಫಾಲ್ಟು, ಫ್ರ್ಯಾಕ್ಚರು, ಜಾಯಿಂಟ್ಸ್ ಅಥವಾ ಲೈನ್ ಆಫ್ ವೀಕ್ನೆಸ್ ಅಂತ ಕರಿತೇವೆ. ಮತ್ತು ಟ್ರಲೈಸ್ಡ್ ಇಸ್ ಮೋರ್ ಡೆನ್ಸ್ ವೆಲ್ ರೆಕ್ಟ್ಯಾಂಗ್ಯುಲರ್ ಹ್ಯಾಸ್ ವೈಡ್ ಸ್ಪೇಸಿಂಗ್ ಬಿಟ್ವೀನ್ ಸ್ಟ್ರೀಮ್ಸ್. ಇದನ್ನು ಸರಿಯಾಗಿ ಥಿಂಕ್ ಮಾಡಿ. ಟ್ರಲೈಸ್ಡ್ ಒಂದು ಸರಿ ಕಲ್ಪನೆ ಮಾಡ್ಕೊಳ್ಳಿ. ಟ್ರಲೈಸ್ಡ್ ಫೋಲ್ಡ್ ಮೌಂಟೇನ್, ನದಿಗಳು ಹರಿದು ಬರ್ತಾ ಇದೆ, ಸ್ಲೋಪ್ ಇರೋದ್ರಿಂದ ಡೆನ್ಸಿಟಿ ತುಂಬ ಜಾಸ್ತಿ ಇರುತ್ತೆ. ಡೆನ್ಸಿಟಿ ಅಂದರೆ ನೀರಿನ ಒಂದು ಸಾಂದ್ರತೆ ಇರ್ಬೋದು, ಅಥವಾ ಒಟ್ಟು ಒಂದು ಪ್ರಮಾಣ ಇದೆಯಲ್ಲ, ನೀರು ಹರಿದು ಬರೋದು ಜಾಸ್ತಿ ಇರುತ್ತೆ, ಸ್ಲೋಪ್ ಇದೆ. ಮತ್ತು ಅದರಲ್ಲಿ ನಾವು ಒಟ್ಟಿಗೆ ಸೇರಿಕೊಂಡು ದೊಡ್ಡ ನದಿಯಾಗಿ ತಿರುಗಬಹುದು, 2-3 ನದಿಗಳು ಸೇರಿಕೊಂಡು. ಅಂದರೆ ಸ್ಪೇಸು ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ತುಂಬ ನದಿಗಳು ಹರಿತಾ ಇರಬೇಕಾದ್ರೆ ಸ್ಪೇಸ್ಗಳು ಕಡಿಮೆ ಇರುತ್ತೆ ಒಂದು ನದಿ ಮತ್ತು ಇನ್ನೊಂದು ನದಿಗಳ ನಡುವೆ. ಆದರೆ ರೆಕ್ಟ್ಯಾಂಗ್ಯುಲರ್ ಏನು, ರೆಕ್ಟ್ಯಾಂಗ್ಯುಲರ್ನಲ್ಲಿ ಜಾಯಿನ್ ಆಗಲಿಕ್ಕೆ ಫಾಲ್ಟಿಂದಾನೇ ಬರಬೇಕು ಟ್ರಿಬ್ಯೂಟರಿಗಳು ಅಲ್ವಾ. ಫಾಲ್ಟಿಂದನೇ ಬರಬೇಕು ಅಂತಂದರೆ ಒಂದು ಟ್ರಿಬ್ಯೂಟರಿ ನಡುವೆ ಇನ್ನೊಂದು ಸ್ಟ್ರೀಮ್ ನಡುವೆ ಗ್ಯಾಪ್ ನೋಡಿ ಜಾಸ್ತಿ ಇದೆ ಅಲ್ವಾ. ಸೊ ಟ್ರಲೈಸ್ಡ್ ಇಸ್ ಮೋರ್ ಡೆನ್ಸ್ ವೈಲ್ ರೆಕ್ಟ್ಯಾಂಗ್ಯುಲರ್ ಹ್ಯಾಸ್ ವೈಡ್ ಸ್ಪೇಸಿಂಗ್ ಬಿಟ್ವೀನ್ ಸ್ಟ್ರೀಮ್ಸ್. ರೆಕ್ಟ್ಯಾಂಗ್ಯುಲರ್ನಲ್ಲಿ ಸ್ಟ್ರೀಮ್ಗಳು ಅಥವಾ ಟ್ರಿಬ್ಯೂಟರಿಗಳ ನಡುವೆ ಸ್ಪೇಸ್ ಜಾಸ್ತಿ ಇರುತ್ತೆ. ಟ್ರಲೈಸ್ಡಲ್ಲಿ ಸ್ಪೇಸು ಡೆನ್ಸಿಟಿ ಎಷ್ಟಿರುತ್ತೆ, ಜಾಸ್ತಿ ಇರುತ್ತಾ? ಎಸ್. ಸ್ಪೇಸು ಕಡಿಮೆ ಇರುತ್ತೆ, ಯಾಕಂದರೆ ಅಕ್ಕಪಕ್ಕದಲ್ಲೇ ಹರಿಯುವಂಥ ನದಿಗಳು ಇರಬಹುದು ದೊಡ್ಡ ದೊಡ್ಡ ಪ್ರಮಾಣದ. ಇಲ್ಲಿ ಅಕ್ಕಪಕ್ಕ ಅಂತಂದರೆ ಒಂದು ಸೆಂಟಿಮೀಟ್ರ್, ಮೀಟ್ರಲ್ಲಲ್ಲಿ ನಾವು ಹೇಳ್ತಿರೋದು, ಕಿಲೋಮೀಟ್ರ್ಗಳಲ್ಲಿ ದೊಡ್ಡ ದೊಡ್ಡ ಡಿಸ್ಟೆನ್ಸ್ ನಾವು ತಗೊಳ್ತಾ ಇರೋದು. ಹಾಗಾಗಿ ಇದನ್ನು ಬರೆದಿಟ್ಕೊಳ್ಳಿ. ರೆಕ್ಟ್ಯಾಂಗ್ಯುಲರ್ ಡ್ರೈನೇಜ್ ಪ್ಯಾಟರ್ನ್ ಪಾಸ್ ಮಾಡಿ ಆ ಇಮೇಜನ್ನು ಸಹ ಬಿಡಿಸ್ಕೊಂಡಿರ್ಬೋದು ಅಂದ್ಕೊಳ್ತೇನೆ. ಇಮೇಜು ಇದು ಮೇಲ್ಗಡೆ ಇರೋದು. ಓಕೆ, ಇದು ಇಮೇಜು ಪಾಸ್ ಮಾಡಿ ಬಿಡಿಸ್ಕೊಳ್ಳಿ ಆಗದೆ ಇದ್ದರೆ. ಈಗ ರೆಕ್ಟ್ಯಾಂಗ್ಯುಲರ್ ಡ್ರೈನೇಜ್ ಪ್ಯಾಟರ್ನ್ ಇಲ್ಲಿರೋ ಪಾಯಿಂಟ್ಗಳನ್ನು ಪಾಸ್ ಮಾಡಿ ಬರ್ಕೋಬೇಕು. ಜಾಯಿಂಟ್ ರಾಕ್ ಸ್ಟ್ರಕ್ಚರ್ ಆಗೋದು, ಝೋನ್ ಆಫ್ ಫ್ರ್ಯಾಕ್ಚರ್, ಲೈನ್ ಆಫ್ ವೀಕ್ನೆಸ್, ಟ್ರಿಬ್ಯೂಟರೀಸ್, ರೈಟ್ ಆ್ಯಂಗಲ್.
ಸಿಮಿಲಾರಿಟಿ, ಟೆಕ್ಟಾನಿಕ್ ಆಕ್ಟಿವಿಟಿ, ರೈಟ್ ಆ್ಯಂಗಲ್. ಡಿಫ್ರೆನ್ಸ್, ಡಿಪ್ ಆ್ಯಂಡ್ ಸ್ಟ್ರೈಕ್ ಅಲ್ಲಿ ಇಲ್ಲಿ ಲೈನ್ ಆಫ್ ವೀಕ್ನೆಸ್, ಮತ್ತು ಅಲ್ಲಿ ಡೆನ್ಸು, ಇಲ್ಲಿ ಸ್ಪೇಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟು ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್ ಅಥವಾ ಸೆಂಟ್ರಿಫ್ಯೂಗಲ್ ಡ್ರೈನೇಜ್ ಪ್ಯಾಟರ್ನ್. ರೇಡಿಯಲ್, ಸೆಂಟ್ರಿಫ್ಯೂಗಲ್ ಹೆಡ್ಡಿಂಗ್ ಬರ್ಕೊಂಡು ನಾ ಈಗ ಹೇಳೋದನ್ನು ಬಿಡಿಸ್ಕೋಬೇಕು. ನಾ ಬಿಡಿಸೋದನ್ನು ರೇಡಿಯಲ್, ಸೆಂಟ್ರಿಫ್ಯೂಗಲ್ ಕೇಳಿದ್ದೀರಾ ಶಬ್ದವನ್ನು? ಸೆಂಟ್ರಿಫ್ಯೂಗಲ್ ಅಂತಂದ್ರೆ ಏನು? ಒಂದು ದೊಡ್ಡ ಡೋಮ್ ಇದೆ, ಮೌಂಟೇನ್ ಹೈಟ್ ಇದೆ, ಹೈಲ್ಯಾಂಡ್ ಅಂತ ಕರಿತೇವೆ. ಇದೇನು? ಸೆಂಟ್ರಲ್ ಮೌಂಟೇನ್ ಅಥವಾ ಡೋಮ್ ಅಥವಾ ಹೈಲ್ಯಾಂಡ್. ಇದನ್ನು ಯಾವ ಥರ ಕಲ್ಪನೆ ಮಾಡ್ಕೋಬೇಕು ಅಂತಂದರೆ, ನಾವು ಮೇಲುಗಡೆಯಿಂದ ನೋಡ್ತಾ ಇದ್ದೀವಿ, ನಾವು ಕೆಳಗಡೆಯಿಂದ ನೋಡಿದರೆ ಈ ಥರ ದೊಡ್ಡ ಪರ್ವತ ಇದೆ. ದೊಡ್ಡ ಪರ್ವತ ಇರೋದ್ರಿಂದ ಅಲ್ಲಿಂದ ನದಿಗಳು ಒಂದೊಂದಾಗಿ ಕೆಳಗಡೆ ಹರಿದು ಬರ್ತಾ ಇವೆ. ಈ ಥರ ಇದು. ಇದನ್ನು ನಾವು ಇಲ್ಲಿ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಹೇಳಿ? ಮೇಲುಗಡೆಯಿಂದ ನೋಡಿದಾಗ ಇದನ್ನು ತೆಗಿತಾನೆ ಈ ಕಡೆ. ಇಲ್ಲೇನಾಗುತ್ತೆ, ಒಂದು ನದಿ ಹೀಗೆ ಇಲ್ಲಿಂದ ಹೊರಡುತ್ತೆ. ಯಾಕೆ ಹೊರಡ್ತಾ ಇದೆ? ಇದು ಹೈಟು. ಹೇಳಿದ್ನಲ್ವಾ, ಹೈಟಿಂದ ಕೆಳಗಡೆ ಬರ್ತಾ ಇದೆ ಒಂದೊಂದು ನದಿಗಳು. ಇನ್ನೊಂದು ನದಿ ಹೀಗೆ ಹೊರಡುತ್ತೆ, ಇನ್ನೊಂದು ನದಿ ಹೀಗೆ ಹೊರಡುತ್ತೆ, ಇನ್ನೊಂದು ಹೀಗೆ ಹೊರಡ್ತಾ ಇದೆ. ಸೊ ಇನ್ ರೇಡಿಯಲ್ ಅಥವಾ ಸೆಂಟ್ರಿಫ್ಯೂಗಲ್ ಅಂದರೆ ಸೆಂಟರಿಂದ ದೂರ ಹೋಗ್ತಾ ಇರ್ತಕ್ಕಂಥದ್ದು ಸೆಂಟ್ರಿಫ್ಯೂಗಲ್. ಸೆಂಟರ್ ಅಂತ ಇಟ್ಕೊಂಡ್ರೆ ಈ ಸೆಂಟರಿಂದ ದೂರ ಹೋಗ್ತಾ ಇದೆ. ಸೊ ದ ಡಿ ಪಿ ಅಂತಂದರೆ ಡ್ರೈನೇಜ್ ಪ್ಯಾಟರ್ನ್ ಇಲ್ಲಿ ಶಾರ್ಟಾಗಿ ಬರೆದಿದ್ದೇನೆ. ದಿಸ್ ಡ್ರೈನೇಜ್ ಪ್ಯಾಟರ್ನ್ ಆಕರ್ಸ್ ಇನ್ ದ ರೀಜನ್ಸ್ ಆಫ್ ಮೌಂಟೇನ್ಸ್ ಆರ್ ಡೋಮ್ ಆರ್ ಎನಿ ಹೈಲ್ಯಾಂಡ್. ಇದು ಮೌಂಟೇನ್ ಅಂತ ಇಟ್ಕೊಳ್ಳಿ, ಡೋಮ್ ಇರಬಹುದು ಅಥವಾ ಎನಿ ಹೈಲ್ಯಾಂಡ್ ಇರಬಹುದು. ನ್ಯೂಮರಸ್ ರಿವರ್ಸ್ ಆರಿಜಿನೇಟ್ಸ್ ಫ್ರಾಮ್ ಸೆಂಟ್ರಲ್ ಹೈಲ್ಯಾಂಡ್. ಇದರಿಂದ ಸೆಂಟ್ರಲ್ ಹೈಲ್ಯಾಂಡಿಂದ ಬೇರೆ ಬೇರೆ ರಿವರ್ಗಳು ಆರಿಜಿನೇಟ್ ಆಗಬಹುದು. ಆ್ಯಂಡ್ ಫ್ಲೋ ಇನ್ ಡಿಫ್ರೆಂಟ್ ಡೈರೆಕ್ಷನ್, ಬೇರೆ ಬೇರೆ ಡೈರೆಕ್ಷನ್ನಲ್ಲಿ ಫ್ಲೋ ಆಗ್ತಾ ಇವೆ. ಅದರಿಂದ ಆಗುವಂಥದ್ದು ಯಾವುದು? ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್. ಮತ್ತು ಇದನ್ನು ಬಿಡಿಸ್ಕೊಳ್ಳಿ, ಬಿಡಿಸ್ಕೊಂಡಾದ್ಮೇಲೆ ಈ ಕಡೆ ಇರೋದನ್ನು ಬರ್ಕೊಳ್ಳಿ. ಎಸ್, ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್, ಸೆಂಟ್ರಿಫ್ಯೂಗಲ್ ಡ್ರೈನೇಜ್ ಪ್ಯಾಟರ್ನ್. ಇದು 2 ಪಾಯಿಂಟ್ ಇಂಪಾರ್ಟೆಂಟ್. ಎಕ್ಸಾಂಪಲ್ ನೋಡಿ, ಅಮರಕಂಟಕ್, ಸೋನ್ ನರ್ಮದಾ ರಿವರ್ಗಳು, ಛೋಟನಾಗ್ಪುರ್ ಪ್ಲಾಟು, ಗುರು ಶಿಖರ್, ಮೌಂಟ್ ಅಬು, ಹೈಯೆಸ್ಟ್ ರಾವಳಿ, ವೆಸ್ಟ್ ಬಾನಸ್, ಸಬರ್ಮತಿ, ಇದೆಲ್ಲ ಎಕ್ಸಾಂಪಲ್ಸ್. ಮತ್ತು ಡ್ರೈನೇಜ್ ಪ್ಯಾಟರ್ನ್, ಎಂಟೈರ್ ಡ್ರೈನೇಜ್ ಪ್ಯಾಟರ್ನ್ ಆಫ್ ಶ್ರೀಲಂಕಾ. ಶ್ರೀಲಂಕಾ ಹೀಗಿದೆಯಲ್ವಾ? ಶ್ರೀಲಂಕಾದು ಸಹ ಹೈಲ್ಯಾಂಡ್, ಮೇನ್ ಹೈಲ್ಯಾಂಡ್ ಇದೆ. ಅದರಿಂದ ಕೆಲವೊಂದು ನದಿಗಳು ಹೊರಡ್ತಾ ಇರುತ್ತೆ. ಇದಿಷ್ಟು ಎಕ್ಸಾಂಪಲ್ ಅದಕ್ಕೆ. ಅಮರಕಂಟಕ್ ಅಂತಂದರೆ ಅಲ್ಲೂ ಸಹ ನೀವು ನೋಡ್ಬೋದು, ಅಲ್ಲಿಂದ ಸಹ ನದಿಗಳು ಹೊರಡುತ್ತೆ. ನರ್ಮದಾ ನದಿ ಬಗ್ಗೆ ಕೇಳಿರ್ಬೋದು. ಇದ್ಯಾವುದು? ರೇಡಿಯಲ್ ಅಥವಾ ಸೆಂಟ್ರಿಫ್ಯೂಗಲ್. ಸೆಂಟ್ರಿಫ್ಯೂಗಲ್ ಬರ್ಕೊಂಡ್ರಿ ಅಲ್ವಾ? ಎಸ್. ನೆಕ್ಸ್ಟ್ ಇರೋದು ಸೆಂಟ್ರಿಪಿಟಲ್. ಸೆಂಟ್ರಿಪಿಟಲ್ ಅಂತಂದರೆ, ಫ್ಯೂಗಲ್ ಅಂತಂದರೆ ಸೆಂಟರಿಂದ ದೂರ ಹೋಗೋದು, ಸೆಂಟ್ರಿಪಿಟಲ್ ಅಂತಂದರೆ ಸೆಂಟ್ರಿಗೆ ಬಂದು ಸೇರ್ಕೊಳ್ಳೋದು. ಆದರೆ ಇದಕ್ಕೆ ಇನ್ನೊಂದು ಹೆಸರಿದೆ, ಯಾವುದು? ಇನ್ಲ್ಯಾಂಡ್. ಇನ್ಲ್ಯಾಂಡ್ ಅಂತ ಎಲ್ಲಿ ಕೇಳಿದ್ರಿ? ಎಲ್ಲಿ ಹೋಗಿ ಎಂಡ್ ಆಗುತ್ತೆ ಅಂತ ಒಂದು ನೋಡಿದ್ವಲ್ವಾ ಡ್ರೈನೇಜ್ ಸಿಸ್ಟಮ್ನಲ್ಲಿ. ಒರಿಜಿನ್ ಆಗೋದಕ್ಕೆ ಒಂದು ಸಿಸ್ಟಮ್ ಇದೆ, ಹಿಮಾಲಯನ್ ಸಿಸ್ಟಮ್ ಇದೆ, ಪೆನಿನ್ಸುಲರ್ ಸಿಸ್ಟಮ್ ಇದೆ. ಎಲ್ಲಿ ಹೋಗಿ ಎಂಡ್ ಆಗುತ್ತೆ ಅನ್ನೋದಕ್ಕೆ ಮತ್ತೆ ಬೇರೆ ಬೇರೆ ಇದೆ. ಅರೇಬಿಯನ್ ಸಿಯಲ್ಲಿ ಎಂಡ್ ಆಗಬಹುದು, ಬೇ ಆಫ್ ಬೆಂಗಾಲಲ್ಲಿ ಎಂಡ್ ಆಗಬಹುದು, ಕೆಲವೊಂದು ಇನ್ಲ್ಯಾಂಡಲ್ಲಿ ಎಂಡ್ ಆಗುತ್ತೆ. ಹಾಗಾಗಿ ಅಂಥ ಇನ್ಲ್ಯಾಂಡ್ ರಿವರ್ಗಳ ಬಗ್ಗೆ ನಾವು ಇಲ್ಲಿ ಮುಖ್ಯವಾಗಿ ನೋಡ್ತೇವೆ. ಅದಕ್ಕೆ ಇನ್ಲ್ಯಾಂಡ್ ಡ್ರೈನೇಜ್ ಪ್ಯಾಟರ್ನ್ ಅಂತ ಕರೀತಾರೆ. ಇಲ್ಲೇನಾಗುತ್ತೆ, ಒಂದು ಲೋ ಲ್ಯಾಂಡ್ ಇರುತ್ತೆ. ಇದು ಸಮುದ್ರ ಅಲ್ಲ, ನೆನಪಿರಲಿ, ಇಟ್ ಇಸ್ ನಾಟ್ ಅ ಸಿ ಆರ್ ಓಷಿಯನ್. ಒಂದು ರಿವರ್ ಬಂದು ಇಲ್ಲಿ ಬಂದು ಎಂಡ್ ಆಗುತ್ತೆ, ಇನ್ನೊಂದು ರಿವರ್ ಈ ಥರ ಬರುತ್ತೆ, ಮತ್ತೊಂದು ರಿವರ್ ಈ ಕಡೆಯಿಂದ ಬಂದು ಸೇರಿಕೊಳ್ಳುತ್ತೆ. ಈ ಥರ ಇದ್ದರೆ ಅದಕ್ಕೆ ಸೆಂಟ್ರಿಪಿಟಲ್, ಸೆಂಟ್ರಿಪಿಟಲ್ ಅಥವಾ ಇನ್ಲ್ಯಾಂಡ್ ಡ್ರೈನೇಜ್ ಪ್ಯಾಟರ್ನ್. ಇನ್ಲ್ಯಾಂಡ್ ಡ್ರೈನೇಜ್ ಪ್ಯಾಟರ್ನ್. ಸೊ ದ ರಿವರ್ಸ್ ಆರ್ ದಿ ಸ್ಟ್ರೀಮ್ಸ್ ಒರಿಜಿನೇಟ್ ಫ್ರಾಮ್ ಸರೌಂಡಿಂಗ್ ಹೈಲ್ಯಾಂಡ್ಸ್. ಈ ಕಡೆ ಹೈಲ್ಯಾಂಡ್ಗಳಿದೆ, ಹೈಲ್ಯಾಂಡ್ ಇದೆ, ಇಲ್ಲಿಂದ ಬಂತು ರಿವರು, ಇಲ್ಲಿಂದ ಒಂದು ಬಂತು ರಿವರು, ಇಲ್ಲಿಂದ ಒಂದು ರಿವರ್ ಬಂತು. ಸರೌಂಡಿಂಗ್ ಹೈಲ್ಯಾಂಡ್ಸ್ ಡ್ರೈನ್ ಇನ್ ಟು ದಿ ಸೆಂಟ್ರಲ್ ಲೋ ಲ್ಯಾಂಡ್. ಸೆಂಟ್ರಲ್ ಲೋ ಲ್ಯಾಂಡಲ್ಲಿ ಬಂದು ಡ್ರೈನ್ ಆಗುತ್ತೆ. ಸಚ್ ರಿವರ್ಸ್ ಆರ್ ಎಕ್ಸಾಂಪಲ್ ಆಫ್ ಶಾರ್ಟ್ ಸೀಸನಲ್ ರಿವರ್ಸ್. ಹೆನ್ಸ್ ದೇ ಡು ನಾಟ್ ಎಂಡ್ ಇನ್ ಟು ದಿ ಸಿ.
ಯಾಕಂತಂದರೆ ಈ ರಿವರ್ಗಳೆಲ್ಲ ಏನು ಶಾರ್ಟ್ ಸೀಸನಲ್ ರಿವರ್ಗಳು, ಸೀಸನ್ ಇದ್ದಾಗ ಮಾತ್ರ ಶಾರ್ಟಾಗಿ ಹರಿತಾ ಇರುತ್ತೆ ಮತ್ತು ಇದರಿಂದಾಗಿ ಅವು ಸೀಗಳಿಗೆ ತಲುಪೋದಿಲ್ಲ. ಈ ಒಂದು ಲೋಲ್ಯಾಂಡಲ್ಲೇ ಎಂಡ್ ಆಗಿಬಿಡುತ್ತೆ. ನೆನಪಿರಲಿ, ಹೆಸರು ಸೆಂಟ್ರಿಪಿಟಲ್ ಅಥವಾ ಇನ್ಲ್ಯಾಂಡ್ ಡ್ರೈನೇಜ್ ಪ್ಯಾಟರ್ನ್. ಇದನ್ನು ನೋಡಿದಾಗ ಬಿಡಿಸ್ಕೊಂಡು ಇಟ್ಕೊಳ್ಳಿ, ಇಷ್ಟು ಬರ್ಕೊಳ್ಳಿ. ಎಕ್ಸಾಂಪಲ್ಲು ಡ್ರೈನೇಜ್ ಪ್ಯಾಟರ್ನ್ ಆಫ್ ಲಡಾಖ್, ರಾಜಸ್ಥಾನ್, ಹರಿಯಾಣ, ರನ್ ಆಫ್ ಕಚ್. ಹೋಗಿ ಮ್ಯಾಪ್ನಲ್ಲಿ ಇದಿಷ್ಟು ನೋಡಿಟ್ಕೊಳ್ಳಿ, ಎಲ್ಲೆಲ್ಲಿ ಬರುತ್ತೆ, ರನ್ ಆಫ್ ಕಚ್ ಎಲ್ಲಿ ಬರುತ್ತೆ. ಇದರ ಇಮೇಜನ್ನು ಸಹ ಸರ್ಚ್ ಮಾಡಿ ನೋಡಿ, ಒಂದು ಐಡಿಯಾ ಬರ್ಬೋದು. ಇದಾದಮೇಲೆ ಎಷ್ಟಾಯಿತು? 4 ಆಯಿತು. 4 ಆಯಿತು ಅಂತಂದರೆ ಯಾವ್ದಾಯ್ತು ಸ್ಟಾರ್ಟಿಂಗಿಂದ ಹೇಳಿ ನೋಡೋಣ. ಬರ್ಕೊಂಡಿದ್ರೆ ಸ್ಟಾರ್ಟಿಂಗ್ ನೋಡಿದ್ದು ಯಾವುದು? ಟ್ರೆಲೈಸ್ಡು. ಓಕೆ. ಅದಾದಮೇಲೆ ನೋಡಿದ್ದು ಡೆಂಡ್ರೈಟಿಕ್ಕು. ಅದಾದಮೇಲೆ ನೋಡಿದ್ದು ಯಾವುದು? ಡೆಂಡ್ರೈಟಿಕ್ ಆದಮೇಲೆ ಯಾವುದು ನೋಡಿದ್ದು? ಥಿಂಕ್ ಮಾಡಿ, ಆ್ಯಕ್ಟಿವ್ ರೀಕಾಲ್ ಮಾಡಿ. ಟ್ರೆಲೈಡ್ ಆದಮೇಲೆ ಡೆಂಡ್ರೈಟಿಕ್ಕು. ಡೆಂಡ್ರೈಟಿಕ್ ಆದಮೇಲೆ ಯಾವುದು? ರೆಕ್ಟ್ಯಾಂಗ್ಯುಲರ್. ಹೌದು, ಕರೆಕ್ಟ್, ರೆಕ್ಟ್ಯಾಂಗ್ಯುಲರ್ ಮಾಡಿದ್ದೀರಿ, ಬಿಡಿಸ್ಕೊಂಡಿದ್ದೀರಿ. ರೆಕ್ಟ್ಯಾಂಗ್ಯುಲರ್ ಆದಮೇಲೆ ರೇಡಿಯಲ್ದು. ರೇಡಿಯಲಿಗೆ ಇನ್ನೊಂದು ಹೆಸರು ಸೆಂಟ್ರಿಫ್ಯೂಗಲ್. ಸೆಂಟ್ರಿಫ್ಯೂಗಲ್ಲು. ಈಗ ನೋಡಿದ್ದು ಇನ್ಲ್ಯಾಂಡು. ಇನ್ಲ್ಯಾಂಡಿಗೆ ಇನ್ನೊಂದು ಹೆಸರು ಸೆಂಟ್ರಿಪಿಟಲ್. ಇದಾದಮೇಲೆ ಪ್ಯಾರಲಲ್ ಡ್ರೈನೇಜ್ ಪ್ಯಾಟರ್ನ್. ಪ್ಯಾರಲಲ್ಲಿ ಹೇಗಿರಬಹುದು ನೋಡೋಣ. ಈಗ ನೋಡಿ, ನಮ್ಮ ಭಾರತದ ನಕಾಶೆ ಈ ಥರ ಇದೆ ಅಂತ ಇಟ್ಕೊಂಡ್ರೆ, ಇಲ್ಲಿ ಯಾವ ಘಾಟ್ಸ್ ಬರುತ್ತೆ? ಇದೆಲ್ಲ ವೆಸ್ಟರ್ನ್ ಘಾಟ್ಸ್. ವೆಸ್ಟ್ ಸೈಡ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್ ಯಾವುದು? ಇದು ನಾವು ನೋಡಿದ್ವಿ ಮೊದಲು. ಇಲ್ಲಿ ಎಷ್ಟೋ ನದಿಗಳು ಹರಿಯುತ್ತೆ. ಪೆರೆನಿಯಲ್ ರಿವರ್ಸ್ ಇದು. ಪೆರೆನಿಯಲ್ಲ, ಪೆನಿನ್ಸುಲಾರ್ ಬೇರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಪೆನಿನ್ಸುಲಾರ್ ಅಂತಂದರೆ ದಕ್ಷಿಣ ಭಾರತದಲ್ಲಿ ಈ ಪೆನಿನ್ಸುಲಾರ್ ರೀಜ್ನಲ್ಲಿ ಹುಟ್ಟುವಂಥ ರಿವರ್ಗಳು. ಆದರೆ ಪೆರೆನಿಯಲ್ ಅಂತಂದರೆ ಬೇರೆ. ಪೆರೆನಿಯಲ್ ಅಂತಂದರೆ ಏನು? ಪೆರೆನಿಯಲ್ ಅಂತಂದರೆ ಯಾವಾಗಲೂ ನೀರಿನಿಂದ ತುಂಬಿಕೊಂಡಿರುವಂಥದ್ದು, ಸಾರ್ವಕಾಲಿಕವಾಗಿ ನೀರನ್ನು ಹೊಂದಿರುವಂಥ ನದಿಗಳು. ನಾರ್ತಲ್ಲಿ ಸಿಗೋದೆಲ್ಲ ಆಲ್ಮೋಸ್ಟು ಪೆರೆನಿಯಲ್ ರಿವರ್ಸು. ಯಾಕೆ ಪೆರೆನಿಯಲ್ ರಿವರ್ಸು? ಒಂದು ಮಳೆ ಇರುತ್ತೆ, ಇನ್ನೊಂದು ಸ್ನೋ ಅಥವಾ ಐಸ್ ಮೆಲ್ಟ್ ಆಗೋದು. ಅದರಿಂದಾಗಿ ಅಲ್ಲಿ ನೀರು ಯಾವಾಗಲೂ ಇರುತ್ತೆ ಅಲ್ಲಿನ ನದಿಗಳಿಗೆ. ಸೊ ಅದು ಪೆರೆನಿಯಲ್ ರಿವರ್. ಇಲ್ಲಿರೋದು ಜಾಸ್ತಿ ಏನು? ಸೀಸ್ನಲ್ ರಿವರ್ಗಳು, ಸೀಸ್ನಲ್ ರಿವರ್ಸ್. ಇಲ್ಲಿ ಡಿಫ್ರೆನ್ಸ್ ನೋಡಿ, ಮೇಲ್ಗಡೆ ಇರುವಷ್ಟು ದೊಡ್ಡ ಏರಿಯಾ ಸಿಗುತ್ತಾ? ಹರಿದು ಕೆಳಗಡೆ ಜಾಯ್ನ್ ಆಗಿಬಿಡ್ಬೇಕು, ಅಷ್ಟೇ ಇರೋದು ಜಾಗ. ಕೆಳಗಡೆ ಬಂದು ಜಾಯ್ನ್ ಆಗಿಬಿಡಬೇಕು. ಒಂದು ನದಿಯಲ್ಲಿ ಹುಟ್ಟಿತು ಅಂತಂದರೆ ಸ್ಲೋಪಿಂದ ಇಳಿದ ತಕ್ಷಣ ಸಿ ಬಂದುಬಿಡುತ್ತೆ. ಈ ಕೋಸ್ಟಲ್ ರೀಜನ್ನು ಮತ್ತು ಈ ಒಂದು ವೆಸ್ಟರ್ನ್ ಘಾಟ್ಸ್ ನಡುವೆ ಇರುವಂಥ ಗ್ಯಾಪು ಬಹಳ ಚಿಕ್ಕದು ಕಂಪೇರ್ ಟು ನಾರ್ದನ್ ಸೈಡ್. ನಾರ್ದನ್ ಸೈಡಲ್ಲಿ ಹಿಮಾಲಯದಿಂದ ಹುಟ್ಟಿ ಮತ್ತೆ ಬಂದು ಕೆಳಗೆ ಇಳಿದು ಬಾ ತಾಯಿ, ಇಳಿದು ಬಾ ಅಂತ ಹೇಳ್ತಾರಲ್ಲ, ಹಾಗೆ ಗಂಗೆಗೆ ಹೇಳ್ತಾರೆ. ಅದೇ ರೀತಿ ಅಷ್ಟು ದೊಡ್ಡ ಪ್ರಮಾಣದ ನೀರಲ್ಲಿ ಹರಿಯುತ್ತೆ. ದೊಡ್ಡ ಜಾಗ ಇದೆ ಸೀಗೆ ಸೇರೋಕ್ಕಿಂತ ಮೊದಲು ಮತ್ತು ಮೇಲ್ಗಡೆ ಒರಿಜಿನ್ಗಿಂತ ಆ ಒಂದು ಅದರ ನಡುವೆ. ಇಲ್ಲೇನಾಗುತ್ತೆ, ಇಲ್ಲಿ ಅಷ್ಟು ದೊಡ್ಡ ಗ್ಯಾಪ್ ಏನಿರೋದಿಲ್ಲ. ಬೇಗ ಬಂದು ಕೆಳಗಡೆ ನದಿ ಏನು ಮಾಡುತ್ತೆ, ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ. ಹಾಗಾಗಿ ಮೊದಲನೇದು ನೋಡಿ, ಡ್ರೈನೇಜ್ ಪ್ಯಾಟರ್ನ್ ವಿಚ್ ಡೆವಲಪ್ಸ್ ಇನ್ ದಿ ರೀಜನ್ಸ್ ವೇರ್ ಕೋಸ್ಟಲ್ ಮೌಂಟೇನ್ಸ್ ರನ್ ಪ್ಯಾರಲಲ್ ಟು ದಿ ಕೋಸ್ಟ್. ಈ ಕೋಸ್ಟಲ್ ಮೌಂಟೇನ್ಗಳು ಈ ಒಂದು ಕೋಸ್ಟಿಗೆ ಪ್ಯಾರಲಲ್ ಆಗಿದೆ. ನೆನ್ಪು ಮಾಡ್ಕೊಳ್ಳಿ, ನಮ್ಮ ಕೋಸ್ಟಲ್ ರೀಜನ್ನು ಪಕ್ಕದಲ್ಲೇ ಇದು ಮೌಂಟೇನು. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಎರಡೂ ಪ್ಯಾರಲಲ್ ಆಗಿದೆ. ಇದೆರಡು ಪ್ಯಾರಲಲ್ ಆಗಿದೆ. ಸೆವೆರಲ್ ರಿವರ್ಸ್ ಒರಿಜಿನೇಟ್ ಇನ್ ದಿಸ್ ಮೌಂಟೇನ್. ಇಲ್ಲಿ ಎಷ್ಟೋ ನದಿಗಳು ಹುಟ್ಟುತ್ತಾ ಇದೆ. ಓಕೆ, ಬಟ್ ಆಸ್ ದೀಸ್ ರಿವರ್ಸ್ ಆರ್ ಶಾರ್ಟ್ ಆ್ಯಂಡ್ ಸ್ವಿಫ್ಟ್, ದೆ ಕ್ವಿಕ್ಲಿ ಎಂಡ್ ದರ್ ಲೈಫ್ ಡ್ರೈನಿಂಗ್ ಇನ್ ಟು ದಿ ನಿಯರ್ ಬೈ ಸಿ. ಈ ರಿವರ್ಗಳೆಲ್ಲ ಶಾರ್ಟ್ ಆಗಿರುತ್ತೆ, ಸ್ವಿಫ್ಟ್ ಆಗಿರುತ್ತೆ. ಯಾಕಂತಂದರೆ ಸೀಸನಲ್ ರಿವರ್ಸ್ಗಳು ತಕ್ಷಣ ಕೆಳಗಡೆ ಇಳಿದು ಹತ್ತಿರ ಇರುವಂಥ ಸಿಗೆ ಜಾಯ್ನ್ ಆಗಿಬಿಡುತ್ತೆ. ಆ್ಯಂಡ್ ಹೆನ್ಸ್ ದೆ ಲುಕ್ ಪ್ಯಾರಲಲ್ ಟು ಈಚ್ ಅದರ್. ಹಾಗಾಗಿ ಈ ರಿವರ್ ಬಂದು ಸೇರಿಕೊಳ್ತು, ತಕ್ಷಣ ಬಂದು ಸೇರಿಕೊಳ್ತು, ಎಲ್ಲ ತಕ್ಷಣ ಅಲ್ಲಲ್ಲೇ ಜಾಯ್ನ್ ಆಗಿರೋದ್ರಿಂದ ನಮ್ಗೆ ನೋಡಿದಾಗ ಇದು ಪ್ಯಾರಲಲ್ ಆಗಿದೆ, ಇದು ಪ್ಯಾರಲಲ್ಲು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಪ್ಯಾರಲಲ್ ಡ್ರೈನೇಜ್ ಪ್ಯಾಟರ್ನ್ ಅಂತ ಕರೀತಾರೆ. ವೆಸ್ಟರ್ನ್ ಕೋಸ್ಟಲ್ಲಿ ನೋಡಿರೋದು ಇದು. ನೋಡಿ, ವೆಸ್ಟ್ ಫ್ಲೋವಿಂಗ್ ರಿವರ್ಸ್ ಒರಿಜಿನೇಟಿಂಗ್ ಫ್ರಾಮ್ ವೆಸ್ಟರ್ನ್ ಘಾಟ್ಸ್ ಹ್ಯಾವ್ ಹೈ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ನೋಡಿ, ಇಲ್ಲೇ ನೀವು ಕೇಳಿರಬಹುದು, ಜೋಗ ಇರಬಹುದು, ಹಲವಾರು ನದಿಗಳು ಇಲ್ಲಿ ಜಲಪಾತಗಳನ್ನು ಸೃಷ್ಟಿ ಮಾಡುತ್ತೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜಾಸ್ತಿ ಇರುತ್ತೆ ಅಲ್ವಾ? ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಪಾರ್ಟ್ ಅದು.
ಆ ಪೊಟೆನ್ಷಿಯಲ್ ಜಾಸ್ತಿ ಇದೆ, ಹೈಡ್ರೋ ಎಲೆಕ್ಟ್ರಿಕ್ ಪವರಿನ ಪೊಟೆನ್ಷಿಯಲ್ ಜಾಸ್ತಿ ಇದೆ. ಎಸ್, ಅರ್ಥ ಆಗಿದೆ ಅಲ್ವಾ? ಇದು 6 ಇಂಪಾರ್ಟೆಂಟ್ ಪ್ಯಾಟರ್ನ್ಗಳು. ಉಳಿದಿರೋ ಕೆಲವು ಪ್ಯಾಟರ್ನ್ಗಳನ್ನು ಮತ್ತೆ ಡಿಸ್ಕಸ್ ಮಾಡ್ತೇನೆ, ಆದರೆ ಇಷ್ಟು ಮೊದಲು ನಿಮಗೆ ಕ್ಲಿಯರ್ ಆಗಿರಬೇಕು. ಹೇಳಿ ಈಗ, ಸ್ಟೆರಿಲೈಸ್ಡ್ ಅಂತಂದರೆ ಏನು ಮೇನ್ ಫೀಚರು? ನಾನು ಹೇಳೋದಿಲ್ಲ, ನೀವೇ ರೀಕಾಲ್ ಮಾಡಿ ಹೇಳಬೇಕು. ನೋಟ್ಸ್ ನೋಡಿಬಿಟ್ಟು ಸ್ಟೆರಿಲೈಸ್ಡು ಆ ಇಮೇಜ್ ನೆನಪಿಗೆ ಬರಲಿ. ಓಕೆ, ಅದಾದಮೇಲೆ ಡೆಂಡ್ರೈಟಿಕ್ಕು ಇಮೇಜ್ ನೆನಪಿಗೆ ಬರಲಿ, ಟ್ರೀ ಲೈಕ್. ಅದಾದಮೇಲೆ ರೆಕ್ಟ್ಯಾಂಗ್ಯುಲರು ಇಮೇಜ್ ಬರಲಿ ನೆನಪಿಗೆ. ಮೊದಲು ಇಮೇಜ್ ನೆನಪಿಗೆ ಬಂದರೆ ಆಮೇಲೆಲ್ಲ ತಲೆಗೆ ನೆನಪಾಗ್ತಾ ಹೋಗುತ್ತೆ. ರೆಕ್ಟ್ಯಾಂಗ್ಯುಲರು. ರೇಡಿಯಲ್ ಅಂತಂದರೆ ಮಿಡ್ಲಲ್ಲಿ ಸರ್ಕಲ್ಲು, ಆದರೆ ಹೊರಗಡೆ ಹೋಗುತ್ತಾ ಒಳಗಡೆ ಬರುತ್ತಾ? ಹೇಳಿ ನೋಡೋಣ. ರೇಡಿಯಲಲ್ಲಿ ಸೆಂಟ್ರಿಪಿಟಲ್ಲ ಸೆಂಟ್ರಿಫ್ಯೂಗಲ್ಲ? ಸೆಂಟ್ರಿಫ್ಯೂಗಲ್. ಎಸ್, ಹೊರಗಡೆ ಹೋಗೋದು ರೇಡಿಯಲ್ ಆಯಿತು. ಇದಾದಮೇಲೆ ನೆಕ್ಸ್ಟು ಇನ್ಲ್ಯಾಂಡು. ಇನ್ಲ್ಯಾಂಡಲ್ಲಿ ಏನು ಬರುತ್ತೆ? ಸೆಂಟ್ರಿಪಿಟಲ್ ಅಲ್ವಾ, ಬಂದು ಸೇರಿಕೊಳ್ಳುತ್ತೆ. ಎಸ್, ಇನ್ಲ್ಯಾಂಡ್ ಇದು. ಎಸ್, 1 2 3 4 5. ಲಾಸ್ಟಲ್ಲಿ ಪ್ಯಾರಲಲ್ ಆಗಿ ಬಂದು ಸೇರಿಕೊಳ್ಳೋದು. ಎಸ್, ಇಷ್ಟು ಸದ್ಯಕ್ಕೆ ನೆನಪಿರಲಿ. ಎಲ್ಲ ನೋಟ್ಸನ್ನು ಬೇಕಾದ್ರೆ ನೀವು ಬರ್ಕೋಬಹುದು, ಪಾಸ್ ಮಾಡಿ. PDF ಟೆಲಿಗ್ರಾಮ್ನಲ್ಲಿ ಹಾಕಿರ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ವಿಡಿಯೋವನ್ನು ಲೈಕ್ ಮಾಡಿ, ಏನು ಅನಿಸುತ್ತದನ್ನು ಕಮೆಂಟ್ ಮಾಡಿ.